ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿಮ್ಮ ಹತ್ರ ಇವತ್ತು ಸಾಕಷ್ಟು ಮಾತಾಡೋದಿದೆ, ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಳ್ಳುವಂಥದ್ದಿದೆ. ನನ್ನ ವೀಕ್ಷಕರಿಗೆ ಆರಂಭದಿಂದನೂ ಗೊತ್ತು ನಾನು ಏನು ಅನ್ನುವಂಥದ್ದು. ಬಟ್ ಕೆಲವರಿಗೆ ಹೊಸ ವೀಕ್ಷಕರು ಬಂದು ನೋಡ್ತಾ ಇರ್ತಾರೆ ಪ್ರತಿದಿನವೂ ಕೂಡ. ಒಂದಷ್ಟು ಸಂಶಯಗಳು, ಒಂದಷ್ಟು ಗೊಂದಲಗಳು ನಿಮ್ಮಲ್ಲಿ ನಿರ್ಮಾಣ ಆಗುವಂಥದ್ದು ಬೇಡ. ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂತು ನಾವು ಮಾತಾಡ್ತೀವಿ, ಅದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂತು ಸ್ಪಷ್ಟನೆಯನ್ನು ಕೊಟ್ಬಿಟ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗುವಂಥದ್ದು ತಪ್ಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಇವತ್ತು ಬಂದಿದ್ದೀನಿ. ಮೊನ್ನೆ ನೇತ್ರಾವತಿ ಸ್ನಾನಘಟ್ಟದಿಂದ ಆ ಮುಂಭಾಗದಲ್ಲಿ ಪಾಂಗಳಕ್ಕೆ ಹೋಗುವಂತಹ ಆ ರಸ್ತೆ ಮಾರ್ಗ ಮಧ್ಯದಲ್ಲಿ ಏನೇನೆಲ್ಲ ಘಟನೆ ನಡೀತು ಅನ್ನುವಂಥದ್ದನ್ನು ನೀವು ಗಮನಿಸಿದ್ರಿ. ಆ ಘಟನೆ ನಡೆದಿದ್ದು ಬಹುಶಃ ಈ ಕಾರಣಕ್ಕೆ ಅಂತ ಅನ್ನಿಸ್ತಾ ಇದೆ. ಯಾವ ಕಾರಣಕ್ಕೆ? ನಿನ್ನೆ ಹಾಗೇನೆ ಇವತ್ತು ಆ ಒಂದು ಜಾಗದಲ್ಲಿ ಅಧಿಕಾರಿಗಳು ಅಥವಾ ಸಾಕ್ಷಿದಾರ ಏನು ಮಾಡ್ತಾ ಇದ್ದಾನೆ ಅನ್ನೋಂಥ ಮಾಹಿತಿಯೇ ಸರಿಯಾಗಿ ಗೊತ್ತಾಗ್ತಿಲ್ಲ ಎಷ್ಟೋ ಜನರಿಗೆ. ಬಹುಶಃ ಈ ಒಂದು ಪ್ರೀಪ್ಲಾನ್ ಇಂದನೇ ಆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ರ, ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ನೀವೊಂದಷ್ಟು ಕಾರಣಗಳನ್ನ ಕೊಡ್ಬೋದು. ತೇಜೋವಧೆ ಮಾಡ್ತಾ ಇದ್ರು, ನಿಂದಿಸ್ತಾ ಇದ್ರು, ಆ ಕಾರಣದಿಂದ ಅವ್ರನ್ನ ನಾವು ಹೊಡೆದಾಕ್ಬಿಟ್ಟು ನಾವು ಗ್ರಾಮಸ್ಥರು, ನಾವು ಸ್ಥಳೀಯರು, ನಾವು ನೊಂದವರು, ನಾವು ಇದೆಲ್ಲವನ್ನು ನೋಡಿ ಸಹಿಸಲಾಗದವರು, ಅದಕ್ಕೆ ನಾವು ಹೊಡೆದಾಕ್ಬಿಟ್ಟು ಕಾನೂನನ್ನು ಕೈಗೆತ್ಕೊಂಡು ಅಂತ ನೀವು ಸ್ಟೇಟ್ಮೆಂಟ್ ಅನ್ನು ಕೊಡಬಹುದು. ಅವ್ರ ಕ್ಯಾಮ್ರಾಮೆನ್ಗಳು ಏನು ಮಾಡಿದ್ರು? ಅವ್ರುಗಳು ಹೊಡೆದ್ರಲ್ಲ. ನನಗೆ ಇವಾಗ ಅನ್ನಿಸ್ತಿದೆ, ಯಾಕೆ ನೀವು ಅವರನ್ನು ಹೊಡೆದ್ರಿ? ಅವರನ್ನು ಹೊಡೆಯುವುದರ ಜೊತೆಗೆ ಒಂದು ಸಾಮಗ್ರಿ, ಒಂದು ಟೆಕ್ನಿಕಲ್ ಉಪಕರಣ ಆಗಿರುವಂತಹ ಆ ಕ್ಯಾಮರಾವನ್ನು ಕೆಚ್ಚು ಹಾಕ್ತೀರಾ ನೀವು ಅಂತಂದ್ರೆ, ಪೀಸ್ ಮಾಡ್ತೀರಾ ಅಂತಂದ್ರೆ, ಐ ಥಿಂಕ್ ಪಕ್ಕಾ ಇದು ಈ ರೀತಿಯ ಸುದ್ದಿಗಳನ್ನು ಇವರು ಯಾವ ಕಾರಣಕ್ಕೂ ಮಾಡಲೇಬಾರದು. ಇಲ್ಲಿ ಏನು ನಡೀತಾ ಇದೆ ಎನ್ನುವಂತಹ ವಿಚಾರವನ್ನ ಸಮಾಜದ ಮುಂದೆ ಇಡಲೇಬಾರದು ಎನ್ನುವ ಹುನ್ನಾರದಿಂದಲೇ ಈ ಒಂದು ಕೃತ್ಯ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಎಷ್ಟೋ ಜನಕ್ಕೆ ನಿನ್ನೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಭೀಮಾ, ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ, ಹಾಗೆಯೇ SIT ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ತನಿಖಾ ತಂಡ ಏನು ಮಾಡಿದ್ರು, ಏನು ಸಿಕ್ತು, ನಿನ್ನೆ ಏನಾಯಿತು, ಯಾವುದೇ ಮಾಹಿತಿ ಜನರಿಗೆ ಇಲ್ಲ. ಇವತ್ತು ಈ ಕ್ಷಣದವರೆಗೆ ಏನಾಗ್ತಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇಲ್ಲ. ಎಷ್ಟೋ ಜನ ಮಾಧ್ಯಮಗಳನ್ನು ನಂಬುವುದನ್ನು ಬಿಟ್ಟು ಯೂಟ್ಯೂಬ್ ಚಾನಲ್ಗಳನ್ನು ಯಾಕೆ ನೋಡ್ತಾರೆ ಅನ್ನೋಂಥದ್ದನ್ನು ಕೂಡ ಇವತ್ತು ನಾನು ಮಾತಾಡ್ತೀನಿ. ಯಾಕೆ ಯೂಟ್ಯೂಬ್ ಚಾನಲ್ಗಳಲ್ಲೇ ನೋಡಿ ಜನ ತಿಳ್ಕೊಳ್ತಾ ಇದ್ರು, ಇವತ್ತು ಸತ್ಯವನ್ನೇ ತಿಳಿದುಕೊಳ್ಳಬೇಕು, ನಾನು ಈ ಪ್ಲಾಟ್ಫಾರ್ಮ್ ಮೂಲಕವೇ ನಾನು ಇವತ್ತು ಸತ್ಯ ತಿಳ್ಕೊಳ್ತೀನಿ ಅಂತ ಎಷ್ಟೋ ಜನರಿಗೆ ನಿನ್ನೆ ಹಾಗೇನೆ ಇವತ್ತು ಏನು ನಡೆದೈತೆ ಅನ್ನೋ ಮಾಹಿತಿ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಆರಂಭದಲ್ಲೇ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಈ ರೀತಿಯ ಕೃತ್ಯಗಳನ್ನು ಮಾಡಿ, ಈ ರೀತಿಯ ರೌಡಿಸಮ್ಗಳನ್ನು ಮಾಡಿ ಬೇರೆಯವರನ್ನು ನಾವು ಕುಗ್ಗಿಸ್ತೀವಿ ಎನ್ನುವಂತಹ ಬಂಡ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ. ನಾನು ಯಾವ ಕಾರಣಕ್ಕೂ ಈ ರೀತಿಯ ವಿಚಾರಗಳು ಬಂದಾಗ ಕುಗ್ಗುವಂಥವನಲ್ಲ. ಈ ರೀತಿ ಕುಗ್ಗೋದಾಗಿದ್ರೆ ಒಂದು ರಾಜ್ಯ ಮಟ್ಟದ ಎಲೆಕ್ಷನ್, ಒಂದು ರಾಷ್ಟ್ರ ಮಟ್ಟದ ಎಲೆಕ್ಷನ್ಗೆ ಹೋಗಿ ನಿಂತ್ಕೊಳ್ತಿರ್ಲಿಲ್ಲ. ಎಲೆಕ್ಷನ್ ಅಂತ ಬಂದಾಗಲೇ ಸಹಜವಾಗಿ ಏನು ಬೇಕಾದರೂ ಆಗಬಹುದು, ಏನು ಬೇಕಾದರೂ ಮಾಡಬಹುದು ಅನ್ನೋ ಅಂತೆಕಂತೆ ಊಹಾಪೋಹ ಎಲ್ಲವನ್ನು ಪಕ್ಕಕ್ಕಿಟ್ಟು ಒಂದು ಫುಲ್ ಸ್ಟಾಪ್ ಹಾಕಿ ಕಂಟೆಸ್ಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಜನಗಳ ಬಳಿ ಹೋಗಿ ವಿಚಾರಧಾರೆಗಳನ್ನ ಎರೆದು ಸೃಷ್ಟಿ ಮಾಡಿ ವಿಚಾರಧಾರೆಗಳನ್ನ 8,500 ಓಟ್ ಪಡ್ಕೊಂಡೆ. ಫಸ್ಟ್ ಟೈಮ್ MP ಎಲೆಕ್ಷನ್ ಬಂದು 12,500 ಓಟ್ ಪಡ್ಕೊಂಡೆ. ಕುಗ್ಗೋನಾಗಿದ್ರೆ ಈ ರೀತಿ ಎದುರ್ಕೊಂಡು ನಾನು ಕಂಟೆಸ್ಟ್ ಮಾಡ್ತಿರ್ಲಿಲ್ಲ. ಕೆಲವರು ನನ್ನನ್ನು ಕೇಳ್ಬೋದು, ಎಲೆಕ್ಷನ್ ಆದ್ಮೇಲೆ ಏನು ಮಾಡಿದೆ ಏನ್ಬಿಟ್ಟೆ ಅಂತ. ನಾನು ಎಷ್ಟು NGO ಸಂಸ್ಥೆಗಳ ಜೊತೆ ಓಡಾಡ್ತಾ ಇದ್ದೀನಿ, ಎಷ್ಟು NGO ಸಂಸ್ಥೆಗಳು ತಗೊಂಡೋಗಿ ನಮ್ಮೂರಿನ ಈ ರೀತಿ ಕೆಲಸ ಕಾರ್ಯಗಳಬೇಕು ಅಂತ ಮುಂದೆ ಇಟ್ಟಿದ್ದೀನಿ. ಗೊತ್ತೇನ್ರೋ ನಿಮಗೆ? ಕಮೆಂಟ್ಸ್ ಆಗ್ತಿರಲ್ಲ, ಕೂತ್ಕೊಂಡು ವೆಯ್ಟ್ ಮಾಡ್ರೋ, ಎಲ್ಲವೂ ಬರುತ್ತೆ. ಗೆದ್ದಿರ್ತಕ್ಕಂಥ ಎಷ್ಟೋ ಶಾಸಕರ ಕೈಲೇನೆ ಏನೇನೋ ಕೆಲಸ ಕಾರ್ಯ ಮಾಡೋಕ್ಕಾಗದಿರುವಂಥ ಈ ಪರಿಸ್ಥಿತಿಯಲ್ಲಿ ಸೋತಿರ್ತಕ್ಕಂಥವನು ಸೋತ 2 ತಿಂಗಳುಗಳಲ್ಲಿ ಒಂದಷ್ಟು ಹಳ್ಳಿಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೀನಿ. ನನ್ನ ಕೈಲಾದಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ದೀನಿ, ನನ್ನ ತಾಲೂಕಿನ ಜನತೆ ಗೊತ್ತು. ಅದಾದ ನಂತರ ಬರೀ ಕೈಲಿ ಹೋಗ್ಬಿಟ್ಟು ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದ್ರೆ ಸಹಜವಾಗಿ ಒಂದು ಮಾತಾಡ್ತೀನಿ ಕೇಳಿ, ಸಿಂಪಲ್ ಆಗಿ. ಮನೆಯಾಗ ಯಾರಾದ್ರೂ ನೆಂಟರು ಬಂದು ಅಂತಂದ್ರೆ ಎಷ್ಟೋ ಜನ ಬರೀ ಕೈಲಿ ಬಂದವರಲ್ಲ, ಇವರು ಮಕ್ಳು ಮರಿ ಇರೋ ಮನೆ ಅಂತ ನೋಡ್ತಾರೆ. ಅಂಥದ್ರಲ್ಲಿ ನಾನು ಸೋತವನು ಎಲ್ಲ ಊರುಗಳಿಗೂ ಸುಮ್ಮನೆ ಹೋಗಿ ಬಂದೆ ಅಂತಂದ್ರೆ ಎಷ್ಟು ಸಲ ಬಂದಪ್ಪ, ಈಗ ಬಂದಪ್ಪ, ಹೋಗಿ ಬಂದಪ್ಪ, ಚೆನ್ನಾಗಿದ್ಯಪ್ಪ ಅಂತ ಅನ್ಬೋದು. ಪದೇ ನಾನು ಸೋತಿದ್ದೀನಿ, ನಿಮ್ಗೆ ನೋಡಕ್ ಬಂದಿದ್ದೀನಿ, ಏನ್ ಕೇಳ್ತಾರೆ ಜನ? ನನ್ನನ್ನ ಸೋತಂತವನು ಅಟ್ಲೀಸ್ಟ್ ಏನಾರು ಮಾಡಪ್ಪ ಅಂತ ಹೇಳ್ತೀನಿ, ಕೇಳ್ತಾರೆ ಜನ. ನಾನು ಕೂಡ ನನ್ನ ಜನಕ್ಕೆ ವಿಶ್ವಾಸ ಕೊಟ್ಟು ಬಂದಿದ್ದಿಲ್ಲ. ನಿಮ್ಮೂರಲ್ಲಿ ಇಂಥ ಸಮಸ್ಯೆ ಬಂದೈತೆ ಅಂತ ಒಂದು ಫೋನ್ ಮಾಡಿ ನಾನು ಬರ್ತೀನಿ ಇಲ್ವೋ ಆಮೇಲೆ ಚೆಕ್ ಮಾಡಿ ಅಂತ. ಎಷ್ಟು ಜನ ನಮ್ಮೂರಲ್ಲಿ ಈ ಥರ ಸಮಸ್ಯೆ ಐತೆ ಅಂತ ಒಗ್ಗಟ್ಟಾಗಿ ಬಂದು ಫೋನ್ ಮಾಡ್ತಾರೆ? ಇಲ್ಲ. ಅರ್ಧ ಜನ ಈ ಪಕ್ಷ, ಅರ್ಧ ಜನ ಈ ಪಕ್ಷ. ಇದಕ್ಕೆ ಸಂಬಂಧಪಟ್ಟಂಗೆ ಊರಿನ ಕೆಲಸ ಕಾರ್ಯಗಳಿಗೆ ಯಾರೂ ಮುಂದೆ ಬರುವುದಿಲ್ಲ. ಕೆಲವರು ಸುಮ್ಮನೆ ಕೂತ್ಕೊಂಡು ಕಾಮೆಂಟ್ಸ್ ಹಾಕೋದಲ್ಲ, ಯಾವ್ಯಾವುದೋ ಊರಲ್ಲಿ ಕೂತ್ಕೊಂಡ್ಬಿಟ್ಟು. ನನ್ನ ಜನಗಳಿಗೆ ಗೊತ್ತು, ವೆಯ್ಟ್ ಮಾಡಿ, ನಾನು ಏನೇನು ಓಡಾಡ್ತಾ ಇದ್ದೀನಿ, ಯಾವ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿ ಯಾವ NGO ಸಂಸ್ಥೆಗಳ ಹತ್ರ ಹೋಗಿ ಅಂಗಲಾಚ್ತಾ ಇದ್ದೀನಿ, ಬೇಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ಎಲ್ರಿಗೂ ಅಲ್ಲ. ಈ ಕೆಲಸ ಕಾರ್ಯಗಳು ಈ ಪೊಲಿಟಿಕಲ್ ಇಂದ, ಗೌರ್ನಮೆಂಟ್ ನೇತೃತ್ವದಿಂದ, ದೊಡ್ಡ ಪ್ರಭಾವಿಗಳಿಂದ ಆಗುವಂಥದ್ದಲ್ಲ.
ಕನಿಷ್ಠ ಪಕ್ಷ ಈ ಸಮಾಜದಲ್ಲಿ ಉಳ್ಕೊಂಡವಲ್ಲ, ಒಂದಷ್ಟು ಉಳ್ಕೊಂಡವಲ್ಲ NGO ಸಂಸ್ಥೆಗಳು, ಆ ಸಂಸ್ಥೆಗಳನ್ನ ಹೋಗಿ ಅಂಗಲಾಚ್ತಾ ಇದ್ದೀನಿ, ಇಂಥದ್ದು ಮಾಡ್ಕೊಡಿ ಸಾಕು, ಇಂಥ ಸ್ಕೂಲ್ ಮನೆ ಉಳಿಸ್ಕೊಡಿ ಸಾಕು ಅಂತ. ಕಾಯಿರೋ ಸಮಾಧಾನವಾಗಿ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಎಲ್ಲವೂ ಬರುತ್ತೆ, ಸಾಕು ನಿಮ್ಗೆ ಇಷ್ಟೇ ಕ್ಲಾರಿಟಿ. ಓಕೆ, ಇವತ್ತು ಏನು ನಡೀತಾ ಇದೆ ಹಾಗಾದ್ರೆ? ನಿನ್ನೆ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಉತ್ಖನನ ಕಾರ್ಯವಾಗಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗಲಿ ನಡೀಲಿಲ್ಲ. ಕಾರಣ AC ಅಧಿಕಾರಿ ರಜೆ ಇದ್ದಿದ್ರಿಂದಂತೆ, ಸರಿಯಾಗಿ ಗೊತ್ತಿಲ್ಲ ಅದು. ಆ ಕಾರಣದಿಂದ ಅಲ್ಲಿ ಯಾರು ಕೂಡ ಬರಲಿಲ್ಲ, ಸಾಕ್ಷಿದಾರ ಆಗಲಿ ಅಥವಾ ತನಿಖಾ ತಂಡ ಆಗಲಿ ಯಾರು ಕೂಡ ನೆನೆಯಲ್ಲಿ ಇರಲಿಲ್ಲ. ಬದಲಿಗೆ ಇವತ್ತು ಬಂದಂಥವರು ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು, ಈಗ ಆಲ್ರೆಡಿ ಪಾಯಿಂಟ್ ನಂಬರ್ 9, 10, 11, 12ರಲ್ಲಿ ಯಾವುದೇ ರೀತಿ ಅಂದರೆ ಅದಾದ ನಂತರ ಮೇಲ್ಗಡೆ ಗುಡ್ಡದಲ್ಲಿ ಹೋಗಿದ್ರು, ಅಲ್ಲೊಂದಷ್ಟು ಏನೋ ಸಿಕ್ತು ಅನ್ನೋ ಒಂದು ಮಾಹಿತಿ ಬಂತು. ಆ ಮಾಹಿತಿ ಎಲ್ಲಿ ಬರ್ತೈತೆ ಅಂತಲೂ ಕೂಡ ಹೇಳ್ತೀನಿ, ತಾಳ್ಮೆಯನ್ನು ಕಾಯಿರಿ. ಸೊ ಅದಾದ ನಂತರ ಏನು ಅನ್ಕೊಂಡಿದ್ದು ಅಂತಂದ್ರೆ ಪಾಯಿಂಟ್ ನಂಬರ್ 13 ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಇರತಕ್ಕಂಥ ಆ ರಸ್ತೆ ಮಾರ್ಗ ಮಧ್ಯದಲ್ಲಿ ಇರತಕ್ಕಂಥ ಒಂದು ದೊಡ್ಡ ವಿಸ್ತೀರ್ಣದಲ್ಲಿ ಟೇಪ್ ಹಾಕಿದ್ರಲ್ಲ ಪೊಲೀಸರು, ಆ ಒಂದು ಜಾಗದಲ್ಲಿ ಆಗಬಹುದು ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಬಹಳಷ್ಟು ಅಭಿವೃದ್ಧಿಯ ಕಾರ್ಯಗಳು ನಡೆದಿರುವುದರಿಂದ, ಈಗಾಗಲೇ 2 ಲೈಟ್ ಕಂಬಗಳನ್ನ ಅಲ್ಲಿ ಈಗ ಆಲ್ರೆಡಿ ನೆಟ್ಟಿರೋದ್ರಿಂದ ಬಹುಶಃ ಆ ಒಂದು ಜಾಗದಲ್ಲಿ ಸದ್ಯಕ್ಕೆ ಅಗೆಯುವಂತಹ ಪ್ರಕ್ರಿಯೆ ಇಲ್ಲ. ಜನರು ಎಲ್ಲ ಬೇಡಿಕೆ ಇಡ್ತಿರುವಾಗ ಬಹುಶಃ GPR ಬಂದ ನಂತರ GPR ಅನ್ನ ಬಳಸಿ ಆ ಒಂದು ಜಾಗದಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ಹೊರತೆಗೆಯುವಂತಹ ಪ್ರಕ್ರಿಯೆ ನಡೆಯಬಹುದು. ಇವತ್ತೇನಾಯ್ತು ಹಾಗಾದ್ರೆ? ಅಧಿಕಾರಿಗಳು ಇವತ್ತು ಬೆಳಗ್ಗೆನೆ ಬಂದ್ರು. ಯಾವ ಅಧಿಕಾರಿಗಳು ಇಷ್ಟು ದಿನ ಉತ್ಖನನ ಕಾರ್ಯಕ್ಕೆ ಬರ್ತಿರೋ ಅವರೆಲ್ಲರೂ ಕೂಡ ಬಂದಿದ್ರು. ಬಂದಂತವರು ಈ ಹಿಂದೆ ಅನಾಮಿಕ ವ್ಯಕ್ತಿ ಅಥವಾ ಸಾಕ್ಷಿದಾರ ಏನು FIR ಪ್ರತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ, ಈ ರೀತಿ ಒಂದು 12 ವರ್ಷದ ಸ್ಕೂಲ್ ಮಗುವನ್ನ ಬ್ಯಾಗ್ ಸಮೇತ ಈ ರೀತಿ ಊತ ಹಾಕಿದ್ದೆ ಅಂತ ಹೇಳಿರ್ತಾನಲ್ಲ, ಪೆಟ್ರೋಲ್ ಬಂಕ್ ಅಂತ, ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ, ಆ ಒಂದು ಅರಣ್ಯ ಪ್ರದೇಶದ ಆಸುಪಾಸ್ನಲ್ಲಿ ಹೋಗಿ ಇವತ್ತು ಅಧಿಕಾರಿಗಳು ಉತ್ಖನನ ಕಾರ್ಯ ಮಾಡ್ತಿದ್ದಾರಾ ಅಥವಾ ಸ್ಥಳ ಮಹಜರು ಪ್ರಕ್ರಿಯೆ ಮಾಡ್ತಿದ್ದಾರಾ ಅಥವಾ ಪಾಯಿಂಟ್ಗಳನ್ನ ಗುರುತಿಸ್ತಿದ್ದಾರಾ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದೀನಿ ಹೇಳಿ? ಇವತ್ತು ಅಲ್ಲಿ ಸತ್ಯವನ್ನು ತೋರ್ಬೇಕಾದಂತ ಎಷ್ಟೋ ಯೂಟ್ಯೂಬರ್ಸ್ಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಎಷ್ಟೋ ಯೂಟ್ಯೂಬರ್ಸ್ಗಳು ಇವತ್ತು ವಾಪಸ್ ಊರಿಗೆ ಹೋಗಿದ್ದಾರೆ. ಅವರನ್ನ ಕುಗ್ಸುವಂತಹ ಕೆಲಸವನ್ನ ನೀವು ಮಾಡಿದ್ರಿ. ನಿಮ್ಗಳಿಗೆ ಸಾಕಷ್ಟು ಅವಕಾಶಗಳಿತ್ತು. ಅವರನ್ನ ಈ ರೀತಿ ಕುಗ್ಸೋದಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನಿನ ಸಮರದಲ್ಲಿ ಅವರನ್ನ ನೀವು ಕುಗ್ಗಿಸ್ಬೋದಿತ್ತು ಅಥವಾ ಕೂರಿಸ್ಬೋದಿತ್ತು. ಬದಲಿಗೆ ನೀವು ಕಾನೂನನ್ನ ಕೈಗೆತ್ಕೊಂಡ್ರಿ. ಈಗ ಒಂದೊಂದಾಗಿ ವಿಚಾರವನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟೋ ಜನರಿಗೆ ಅಲ್ಲಿ ನನ್ನನ್ನ ಆರಂಭದಿಂದನೂ ಇಲ್ಲಿಯವರೆಗೂ ನೋಡ್ಕೊಂಡು ಬಂದಿರತಕ್ಕಂಥ ಜನಗಳಿಗೆ ಅನುಮಾನ ಬಂದಿಲ್ಲ. ಕರಾವಳಿ ಭಾಗದ ಒಂದಷ್ಟು ಜನರಿಗೆ ಪಾಪ ಅವರು ಪ್ರೀತಿಯಿಂದ ನೋಡ್ತಿದ್ದಾರೆ. ಕೆಲವರು ಫೋನ್ ಮಾಡಿ ಕೇಳ್ತಿದ್ದಾರೆ, ಸರ್ ನೀವು ಎಲೆಕ್ಷನ್ ನಿಂತಾಗ ನಿಮಗೆ ಸಪೋರ್ಟ್ ಮಾಡೋದು, ನೀವು ಹಿಂಗೆ ಮಾಡ್ತಿರಲ್ಲ ಸರ್ ವಿಡಿಯೋಗಳನ್ನ, ನಿಮಗೆ ಗೊತ್ತಾ ಸರ್ ಅಲ್ಲಿ ಏನಾಗೈತೆ, ಹಂಗಾಗೈತೆ ಸರ್, ಹಿಂಗಾಗೈತೆ ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಆ ಕಾಲದಿಂದ ಈ ಕಾಲದವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ನಾನು ಆಭಾರಿ. ಆದರೆ ನನ್ನ ಸ್ಪಷ್ಟತೆಯನ್ನು ದಯವಿಟ್ಟು ಒಮ್ಮೆ ಕೇಳಿಸ್ಕೊಳ್ಳಿ. ನಾನು ಯಾವುದೇ ಗ್ಯಾಂಗಿಗೆ ಸಂಬಂಧಪಟ್ಟವನಲ್ಲ. A ಟೀಮ್ ಆಗಿರ್ಬೋದು, B ಟೀಮ್ ಆಗಿರ್ಬೋದು, ಈಗ ಓಡಾಡ್ತಿದಾರಲ್ಲ ಒಂದಷ್ಟು ಜನ, ಅವ್ರ ಆರೋಪ, ಒಂದಷ್ಟು ಜನ ಇವ್ರ ಪ್ರತ್ಯಾರೋಪ, ಇಲ್ಲ ನಾವು ಕಾಪಾಡ್ತೀವಿ ಅನ್ನೋರು ಇವರು ಹಿಂಗೆ ಟೀಕೆ ಟಿಪ್ಪಣಿಗಳೆಲ್ಲ ನಡೀತವಲ್ಲ. ಯಾವುದೇ ಗ್ಯಾಂಗಿಗೆ ನಾನು ಸೇರಿದವನಲ್ಲ, ಸಂಬಂಧಪಟ್ಟವನಲ್ಲ, ನನಗೆ ಯಾರೋ ಜೊತೆಗೂ ಸಂಬಂಧವೂ ಇಲ್ಲ. ನಾನು ಓರ್ವ ಇಂಡಿಪೆಂಡೆಂಟ್ ಜರ್ನಲಿಸ್ಟ್, ಓರ್ವ ಯೂಟ್ಯೂಬರ್, ಓರ್ವ ಪತ್ರಕರ್ತ, ಒಂದಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವನು, ಒಬ್ಬ ಮಾರಾಟವಾದ ಪತ್ರಕರ್ತ, 1000 ಭಯೋತ್ಪಾದಕರಿಗೆ ಸಮ ಎಂದ ದೊಡ್ಡ ವ್ಯಕ್ತಿಗಳು ಹೇಳಿರೋ ಮಾತನ್ನ ಆದರ್ಶವಾಗಿ ಪಾಲಿಸ್ಕೊಂಡು ಬಂದು ನಿಂತಿರ್ತಕ್ಕಂಥವನು. ಅಲ್ಲಿ ಯಾರೋ ಕಾಸು ಕೊಡ್ತಾರಲ್ಲ, ಏನೋ ಷಡ್ಯಂತ್ರ ಮಾಡ್ತಾರೆ, ನಾನು ಯಾವುದಕ್ಕೂ ಬಲಿಯಾಗುವವನಲ್ಲ, ಇತರ ಜನರನ್ನ ಬಲಿಯಾಗಿಸುವವನು ಅಲ್ಲ. ಸತ್ಯ ಏನಿದೆ ಅದನ್ನಷ್ಟೇ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನಗೇನೂ ಕೂಡ ಗೊತ್ತಿಲ್ಲ. ನಾನು 2012ರಲ್ಲಿ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ಆ ಕಾಲಘಟ್ಟದಲ್ಲಿ ನಾನು ದ್ವಿತೀಯ PUC ಓದ್ತಿದ್ದೆ. ಸೌಜನ್ಯ ಅವರ ತಾಯಿಯ ಮನೆಗೆ ಸಂದರ್ಶನ ಮಾಡೋಕೆ ಹೋದಾಗಲೂ ಆರಂಭದಲ್ಲಿ ಹೇಳಿದ್ದೀನಿ, ಅಮ್ಮ ನಾನು ಝೀರೋ ನಾಲೆಡ್ಜ್, ನನಗೇನೂ ಕೂಡ ಗೊತ್ತಿಲ್ಲ ಅಮ್ಮ. ಕೆಲವರು 8,000 ಪೇಜ್ ಓದಿದ್ದೀನಿ ಅಂತಾರೆ, ಕೆಲವರು 4,000 ಪೇಜ್ ಓದಿದ್ದೀನಿ ಅಂತ ಹೇಳ್ತಾರೆ. ನನಗೇನೂ ಕೂಡ ಗೊತ್ತಿಲ್ಲ ಅಮ್ಮ. ನೀವು ಏನನ್ನ ಗಮನಿಸಿದ್ರಿ, ನೀವು ಏನನ್ನ ಕಂಡ್ರಿ, ಅದನ್ನಷ್ಟೇ ಸತ್ಯವನ್ನಷ್ಟೇ ಹೇಳಿ ಅಮ್ಮ ಅಂತ ಒಂದಷ್ಟು ಕ್ರಾಸ್ ಕ್ವಶನ್ ಕೂಡ ಕೇಳಿದ್ದೀನಿ ಅವರಿಗೆ. ಅರ್ಥ ಆಯ್ತಾ? ನಾನು ಯಾವುದೇ ಟೀಮ್ಗೆ ಸಂಬಂಧಪಟ್ಟವನಲ್ಲ. ಸೊ ಸೌಜನ್ಯ ವಿಚಾರವಾಗೇ ನಾನು ಆ ರೀತಿಯಿಂದಲೂ ಕೂಡ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ಹಂಗೆ ಹಿಂಗೆ ಯಾವುದು ಕೂಡ ಇಲ್ಲ. ಬದಲಿಗೆ ಇತ್ತೀಚೆಗೆ ಅದರಲ್ಲೂ ಓರ್ವ ಅನಾಮಿಕ ವ್ಯಕ್ತಿ, ನಾನು ಅಲ್ಲಿ ಮಾಜಿ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ, ಕೆಲವರ ನಿರ್ದೇಶನದ ಮೇರೆಗೆ ನಾನು ಮಾಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಓಕೆ, ಅದಕ್ಕೆ ಸಮರ್ಥನೆ ಅಂತ ಬಂದ್ರೆ ಅಲ್ಲಿ ಒಂದಷ್ಟು ಜನ ಮುಕ್ತಿ ಸಿಗುತ್ತೆ ಅಂತ ಹೋಗಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗಿ ಬಿದ್ದವ್ರೆ, ಅವ್ರನ್ನ ತಗೊಂಡೋಗಿ ಹೂತ್ ಹಾಕಿದೀವಿ. ಓಕೆ, ಅದನ್ನು ಒಪ್ಪಿಕೊಳ್ತೇನೆ. ಅದೇ ಮುಂದುವರಿದ ಕಂಪ್ಲೇಂಟ್ ಪ್ರತಿಯಲ್ಲಿ 12 ವರ್ಷದ ಒಂದು ಬಾಲಕಿಯ ವಿಚಾರವನ್ನು ಕೂಡ ಆತ ಹೇಳಿದ್ದಾನೆ. ಅದು ನನ್ನನ್ನು ಟ್ರಿಗರ್ ಮಾಡಿರುವಂಥದ್ದು. 12 ವರ್ಷದ ಬಾಲಕಿ ಹೋಗಿ ಮುಕ್ತಿ ಹೋಗಿ ಸಾಯ್ತಾಳ ಶಾಲಾ ಸಮವಸ್ತ್ರದ ಜೊತೆಗೆ, ಆ ಸ್ಕೂಲ್ ಬ್ಯಾಗ್ ಜೊತೆಗೆ. ಆಗ ನಾನು ವಿಡಿಯೋವನ್ನು ಮಾಡೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ತಪ್ಪು ನಡೆದೈತೋ ಇಲ್ಲವೋ ಗೊತ್ತಿಲ್ಲ. ಆತ ಒಂದು ಗಂಭೀರವಾದಂಥ ಆರೋಪವನ್ನ ಅಧಿಕಾರಿಗಳ ಮುಂದೆ, ನ್ಯಾಯಾಲಯದ ಮುಂದೆ ತಗೊಂಡೋಗಿಟ್ಟಾಗ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ, ಒಬ್ಬ ಯೂಟ್ಯೂಬರ್ ಆಗಿ ಅದ್ರ ಬಗ್ಗೆ ನಾನು ಧ್ವನಿ ಎತ್ತಬೇಕಾ ಬೇಡವಾ? ನಿಮ್ಗಳನ್ನ ಕೇಳ್ತೀನಿ. ಈಗ ಅದನ್ನಷ್ಟೇ ಧ್ವನಿ ಎತ್ತುತ್ತಾ ಬಂದಿದ್ದೀನಿ. ಪ್ರತಿ ವಿಡಿಯೋದಲ್ಲೂ ಈ ಕ್ಷಣದವರೆಗೆ 10ರಿಂದ 15 ವಿಡಿಯೋಗಳನ್ನ ಮಾಡಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ.
ನ್ಯಾಯ ಬೇಕು ಅಂತ ಇವತ್ತಿಂದ ಮಾಡ್ತಾ ಇದ್ದೀನ. ಸಮಾಜದಲ್ಲಿ ಯಾವುದೇ ವಿಚಾರ ಬಂದ್ರು, ಅಲ್ಲಿ ಅನ್ಯಾಯ ಆಗಿದೆ ಅಂತ ಬಂದ್ರು ಸಾವಿರಾರು ವಿಡಿಯೋಗಳನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟ ನ್ಯಾಯ ಬೇಕು, ಸತ್ಯ ಆಚೆಗೆ ಬರಬೇಕು ಅಂತ ಫೈಟ್ ಮಾಡಿದೀವಿ. ಕೇವಲ ಇದೊಂದೇ ವಿಚಾರ ಇಟ್ಕೊಂಡು ಆಚೆಗೆ ಬಂದಂತವ್ರಲ್ಲ ನಾವು. ನೆನಪಿರ್ಲಿ ಕೆಲವರಿಗೆ, ಟೀಕೆ ಮಾಡುವಂತವ್ರಿಗೆ, ಟಿಪ್ಪಣಿ ಮಾಡುವಂತವ್ರಿಗೆ. ಓಕೆ, ಅಷ್ಟು ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನನಗೆ ಆರೋಪಿಗಳು ಯಾರು ಅಂತ ಗೊತ್ತಿಲ್ಲ. ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೀಲಿ, ಸತ್ಯಾಸತ್ಯತೆ ಆಚೆಗೆ ಬರಲಿ. ಆತ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಪ್ರತಿಯಲ್ಲಿ ಆರೋಪಿಗಳು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಅವರೇ ಆಗಿದ್ರೆ ತನಿಖೆಯ ನಂತರ ಸತ್ಯಾಸತ್ಯತೆ ಆಚೆ ಬಂದು ಹೌದು ಇದು ಅವರೇ ಅಂತಾದ್ರೆ ಶಿಕ್ಷೆ ಆಗ್ಲಿ. ಅದು ಯಾರಾದ್ರೂ ಆಗಿರ್ಲಿ. ನಾಳೆ ದಿನ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳುವಂತ ಧೈರ್ಯ ಇರ್ಬೇಕು ನಮಗೆ ಪತ್ರಕರ್ತರಿಗೆ. ಇವರು ನನ್ನ ಫ್ಯಾಮಿಲಿಯವರು, ಇವರು ನನ್ನ ಬಳಗದವರು, ಇವರು ನನ್ನ ಗ್ರೂಪಿನವರು, ಇವರು ನನ್ನ ಪಕ್ಷದವರು. ನಾನು ಮಾತನಾಡಬಾರದು ಅನ್ನೋ ಯಾವುದೇ ಕಟ್ಟು ನಿಟ್ಟುಗಳಿಗೆ ಒಳಗಾಗಿರುವ ನನ್ನಲ್ಲ. ಎಲ್ಲವನ್ನು ತೊರೆದು ಸ್ವತಂತ್ರವಾಗಿ ನಿಂತು ಸತ್ಯಾಸತ್ಯತೆಗಳನ್ನ ಮಾತಾಡ್ತಾ ಇದ್ದೀನಿ. ಯಾಕೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸತ್ಯ ಜಾಸ್ತಿ ಬರುತ್ತೆ ಅಂತಂದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದಷ್ಟು ಒಳ್ಳೆ ಅಕ್ಕಿ ಇದ್ರೆ ಅದರಲ್ಲೊಂದಷ್ಟು ಹುಳಗಳಿರ್ತವೆ. ಮಾಧ್ಯಮಗಳು ತುಂಬಾ ಸಾಚುಗಳು ಯಾರು ಇಲ್ಲ. ಮಾಧ್ಯಮಗಳಲ್ಲಿ ಇರುವಂತವ್ರು ಎಲ್ಲರೂ ಸಾಚರಲ್ಲ. 70% ಕಚಡಗಳೇ ರೀ. ಅದರಲ್ಲೂ ಯೂಟ್ಯೂಬ್ ಅಲ್ಲೂ ತಗೊಳ್ರಿ ನೀವು, 70% ಅಲ್ಲೂ ಕಚಡಗಳಿದ್ದಾರೆ. 30% ಸತ್ಯ ಬೇಕು ಅನ್ನೋಂಥ ಪಾರದರ್ಶಕವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಎಷ್ಟೋ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೋ ಮಾಧ್ಯಮದವರು ಇದ್ದಾರೆ. ಅಷ್ಟು ವಿಡಿಯೋಗಳಲ್ಲಿ ನನಗೆ ಆರೋಪಿ ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ತನಿಖೆ ನಡೀಲಿ, ಸತ್ಯಾಸತ್ಯತೆ ಆಚೆ ಬರಲಿ, ಅದಾದ ನಂತರ ಶಿಕ್ಷೆ ಆಗಲಿ ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಪುನಃ ಉಲ್ಲೇಖಿಸಿದ್ದೀನಿ, ಈಗ ಬಂದಿರತಕ್ಕಂಥ ಭೀಮಾ ಅಥವಾ ಸಾಕ್ಷಿದಾರ ಯಾವುದಾದರೂ ಷಡ್ಯಂತ್ರಕ್ಕೆ ಒಳಗಾಗಿದ್ರೆ, ಯಾರಾದರೂ ಅವನನ್ನು ಷಡ್ಯಂತ್ರಕ್ಕೆ ಒಳಪಡಿಸಿದ್ದರೆ ಅವನಿಗೂ ಶಿಕ್ಷೆ ಆಗಲಿ, ಒಳಪಡಿಸಿರುವವರಿಗೂ ಶಿಕ್ಷೆ ಆಗಲಿ ಅಂತ ಒತ್ತಿ ಒತ್ತಿ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು ಕೇಳಿಸ್ಕೊಂಡಿದ್ದೀರಿ ಹಾಗಾದ್ರೆ? ಒಂದನ್ನ ಅರ್ಥ ಮಾಡ್ಕೊಳ್ರಿ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗ ದೇವಾಲಯದ ಬಗ್ಗೆ ಯಾವತ್ತಾದ್ರೂ ಒಂದು ಧ್ವನಿ ಎತ್ತಿದ್ದೀನ? ನಾನು ಮಾತಾಡಿದ್ದೀನಾ? ಆರೋಪ ಮಾಡಿದ್ದೀನ ನಾನು? ಇಲ್ಲ ಇಂಥವ್ರು ಅಲ್ಲಿ ಇರೋತಕ್ಕಂಥ ಹೆಸರು ತಗೊಂಡಿದ್ದೀನಾ? ಯಾರ ಹೆಸರನ್ನು ಬಳಸಿಲ್ಲ, ದೇವಸ್ಥಾನದ ಹೆಸರು ಬಳಸಿಲ್ಲ. ಧರ್ಮಸ್ಥಳದಲ್ಲಿ, ಆಸುಪಾಸಿನಲ್ಲಿ, ಅರಣ್ಯ ಪ್ರದೇಶದಲ್ಲಿ ಅಂತ ಒತ್ತಿ ಒತ್ತಿ ಹೇಳಿದ್ದೀನಿ. ಸಂಕಟ ಆಗ್ತಿದೆ ನನಗೂ, ಹೆಸರು ತಗೊಳ್ಳೋದಕ್ಕೆ ಸಂಕಟ ಆಗ್ತಿದೆ. ಹಾಗಾದ್ರೆ ಮಂಡ್ಯದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೀತು ಅಂತಂದಾಗ ನಮ್ಮೂರಲ್ಲೇ ತಗೊಳ್ತೀನಿ ರೀ. ನಾನು ನನ್ನೂರಿನೋ ನನ್ನ ಹುಟ್ಟೂರಿನೋ ತಗೊಳ್ತೀನಿ. ಮಂಡ್ಯದಲ್ಲಿ ಈ ಥರದ್ದು ಒಂದು ಘಟನೆ ನಡೆದೈತೆ ಅಂತಂದಾಗ ಮಂಡ್ಯದಲ್ಲಿ ನಡೆದೈತೆ ಅಂತ ಬಳಸ್ತಾ ನಾನು, ಕರ್ನಾಟಕದಲ್ಲಿ ನಡೆದೈತೆ ಅಂತ ಬಳಸ್ಲಾ? ಕರ್ನಾಟಕದಲ್ಲಿ ನಡೆದೈತೆ ಅಂತ ಬಳಸಿದ್ರೆ ನೀವೇ ಕೇಳ್ತೀರಿ ಕರ್ನಾಟಕದಲ್ಲಿ ಎಲ್ಲಿ ಅಂತ. ಮಂಡ್ಯದಲ್ಲಿ ಅಂತ ಕೇಳಿದ್ರೆ ಮಂಡ್ಯದಲ್ಲಿ ಎಲ್ಲಿ ಅಂತ ಕೇಳ್ತೀರಿ. ಆ ಊರಿನಲ್ಲಿ ಅದೊಂದು ತಾಲೂಕಾಗಿದ್ರೆ ತಾಲೂಕಲ್ಲಿ ಯಾವ ಊರು ಅಂತ ಕೇಳ್ತೀರಿ. ಹಾಗಾಗಿ ನಾವು ಯಾವ ಊರನ್ನ ಹೆಸರನ್ನ ಬಳಸಬೇಕು? ಪಕ್ಕದ ಉಜಿರೆ ಅಂತ ಬಳಸ್ಲಾ, ಇಲ್ಲ ಬೆಳ್ತಂಗಡಿ ತಾಲೂಕು ಅಂತ ಬಳಸ್ಲಾ, ಇಲ್ಲ ಕುಡ್ಲಾ ಅಂತ ಬಳಸ್ಲಾ, ಇಲ್ಲ ಮಂಗಳೂರು ಅಂತ ಬಳಸ್ಲಾ? ಅಪರಾಧ ಆಗೋದಿಲ್ವಾ ಅದು? ಒಂದು ಊರಿನ ಹೆಸರ ಬದಲಾಗಿ ಮತ್ತೊಂದು ಊರಿನ ಹೆಸರನ್ನ ಬಳಸುವಂಥದ್ದು ಅಪರಾಧ ಆಗುತ್ತಾ ಇಲ್ವಾ? ಮಾತಾಡಿ ನೀವೇನೀಗ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಮಾತಾಡ್ತಿರ್ತಕ್ಕಂಥದ್ದು ಕೇವಲ ಇಷ್ಟು ವಿಚಾರವಾಗಿ. ಓಕೆ, ಒಂದಷ್ಟು ಯೂಟ್ಯೂಬರ್ಸ್ಗಳ ಮೇಲೆ ಈಗ ಅಲ್ಲೇ ಆಯಿತು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅವ್ರು ಈ ರೀತಿ ಮಾತಾಡ್ತಾ ಇದ್ರು, ನಿಂದಿಸ್ತಾ ಇದ್ರು, ಇದನ್ನ ನಕಲಿ ಅದು ಇದು ಶಬ್ದಗಳನ್ನ ಬಳಸ್ತಾ ಇದ್ರು, ನಮಗೆ ಟ್ರಿಗರ್ ಮಾಡಿದ್ರು, ನಾವು ಕೋಪ ಬಂತು, ಹೋಗಿ ಅವರಿಗೆ ಹೊಡೆದು. ಆ ಕಾರಣಕ್ಕೆ ನಾವು ಹೊಡೆದಿರ್ಬೋದು. ಓಕೆ, ಅವರ ವಿರುದ್ಧ ನೀವು ಯಾಕೆ ಕಾನೂನಿನ ಸಮರವನ್ನ ಮಾಡೋಕ್ಕಾಗಲಿಲ್ಲ? ಅವಕಾಶ ಇತ್ತು ನಿಮಗೆ, ಕಾನೂನಿನ ಸಮರ ಮಾಡೋದಕ್ಕೆ ಅವಕಾಶ ಇತ್ತು. ನಮ್ಮನ್ನ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ತೇಜೋವಧೆ ಮಾಡ್ತಿದ್ದಾರೆ, ನಿಂದಿಸ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಿದ್ದಾರೆ, ಸಮಾಜದ ಕಣ್ಣಿಗೆ ಕೆಟ್ಟವರ ರೀತಿ ಬಿಂಬಿಸ್ತಿದ್ದಾರೆ ಅಂತ ನೀವು ಹೋಗಿ ಇಂತಿಂಥ ಚಾನಲ್ಗಳು, ಇಂತಿಂಥ ವಿಡಿಯೋಗಳು ಅಂತ ಲಿಂಕ್ ಸಮೇತ ಹೋಗಿ ಕೋರ್ಟ್ ಮೊರೆ ಹೋಗಿದ್ದಿದ್ರೆ ಬಹುಶಃ ನಿಮಗೆ ಖಂಡಿತ ನ್ಯಾಯ ಸಿಗ್ತಿತ್ತು. ಬದಲಿಗೆ ನೀವೇನ್ ಮಾಡ್ಕೊಂಡ್ರಿ? ಅವಕಾಶವನ್ನ ದುರುಪಯೋಗ ಪಡಿಸ್ಕೊಂಡ್ರಿ. 8,000ಕ್ಕೂ ಹೆಚ್ಚು ವಿಡಿಯೋಗಳನ್ನ ಏಕಾಏಕಿ ತುಂಬಿಕೊಂಡೋಗಿ ಕೋರ್ಟ್ ತಗೊಂಡೋಗಿ ಇಟ್ರಿ. ಕೋರ್ಟ್ ಏನ್ ಮಾಡ್ತು? ನಿಧಾನವಾಗಿ ಪರಿಗಣಿಸ್ತಾ ಕ್ವಾಶ್ ಮಾಡ್ತು, ಎಲ್ಲವನ್ನು ಕೂಡ ತಿರಸ್ಕರಿಸ್ತು. ಯಾವ ಕಾರಣದಿಂದ? ಅಲ್ಲಿ ನಿಮ್ಮ ಹೆಸರನ್ನು ಎಷ್ಟೋ ಚಾನಲ್ಗಳು ಬಳಸಿಲ್ಲ, ದೇವಸ್ಥಾನದ ಹೆಸರನ್ನು ಕೂಡ ಎಷ್ಟೋ ಚಾನಲ್ ಬಳಸಿಲ್ಲ. ಏಕಾಏಕಿನ ಒಟ್ಟಿಗೆ ಎಲ್ಲರೂ ಹೇಗೆ ಇದರಿಂದ ಗ್ಯಾಗ್ ಆದೇಶ ತರೋದು ಅಥವಾ ಇಲ್ಲಿಂದ ಸ್ಟೇ ಆರ್ಡರ್ ತರೋದು? ಹೇಳ್ರಪ್ಪ, ಈಗ ನಿಮ್ಗೆ ಇತ್ತಲ್ವ ಅವಕಾಶ, ಸುವರ್ಣ ಅವಕಾಶ ಇತ್ತು ನಿಮಗೆ. ಈಗ ಒಂದಷ್ಟು ಚಾನಲ್ಗಳು ನಿಮ್ಮನ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸ್ತಾ ಇರೋಂಥವ್ರನ್ನ ಬಳಸ್ಬೋದಿತ್ತು. ಬಳಸ್ಕೊಂಡು ಹೋಗಿ ನೀವು ಅವ್ರನ್ನ, ಅವ್ರ ಹೆಸರನ್ನ, ಅವ್ರ ID ಸಮೇತ, ಪ್ರೂಫ್ ಸಮೇತ ಕೋರ್ಟ್ ಮುಂದೆ ನಿಲ್ಸಿದ್ರೆ ಬಹುಶಃ ಇವತ್ತು ಅವರೆಲ್ಲ ತೆಪ್ಪು ಕೂರ್ತಿದ್ರೇನೋ. ತೆಪ್ಪು ಕೂರಿಸುವಂತಹ ಶಕ್ತಿ ನಿಮಗೆ ನ್ಯಾಯಾಂಗ ವ್ಯವಸ್ಥೆ ಮಾಡಿಕೊಡ್ತಿತ್ತು. ಬದಲಿಗೆ ಏಕಾಏಕಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಕೂರಿಸಿದ್ರಿ, ಎಲ್ಲರದು ಒಟ್ಟಿಗೆ ಖುಲಾಸೆ ಆಯಿತು. ಓಕೆ, ಈಗ ಮುಂದಿನ ಪ್ರಶ್ನೆ ಬಂದು, ನಿಮಗೆ ಎಲ್ಲಿಂದ ಮಾಹಿತಿ ಬರ್ತಾ ಇದೆ ಅಂತ. ನನ್ನ ವೀಕ್ಷಕರಿಗೆ ಆರಂಭದಿಂದಲೂ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದೀನಿ. ಹಲವು ವಿಡಿಯೋಗಳಲ್ಲಿ ನಾನೇ ಕೂಡ ಪ್ರಶ್ನೆ ಮಾಡಿದ್ದೀನಿ. ಅಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅಷ್ಟು ಬೇಗ ಮಾಹಿತಿ ಹೇಗೆ ಸಿಗುತ್ತೆ? ಹಸಿರು ಕಲ್ಲನ್ನ ಪರದೆ ಕಟ್ಟಿ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಜಸ್ಟ್ ಕ್ಯಾಮ್ರಾ ಹಿಡ್ಕೊಂಡು ದೂರದಲ್ಲಿರ್ತಕ್ಕಂಥವ್ರು ಈಗ 1.5 ವರ್ಷದ ಹಿಂದೆ ಸತ್ತಿರ್ತಕ್ಕಂಥ ಮೃತದೇಹ ಅಂತ ಕೆಲವರು ಸ್ಟೇಟ್ಮೆಂಟ್ ಹೊಡಿತಾರೆ. ಅವತ್ತು ನಾನೇ ಪ್ರಶ್ನೆ ಮಾಡಿದ್ದೀನಿ, SIT ಅಧಿಕಾರಿಗಳಿಗೆ ದಯವಿಟ್ಟು ಮಾಹಿತಿ ಕೊಡೋದಾರೆ ಎಲ್ರಿಗೂ ಕೊಡಿ, ಇಲ್ಲ ನೀವು ಗೌಪ್ಯತೆಯನ್ನೇ ಕಾಪಾಡ್ತಿಲ್ಲ ಅಂತ ನಾನೇ ಪ್ರಶ್ನೆ ಮಾಡಿದ್ದೀನಿ. ಒಂದಷ್ಟು ವಿಡಿಯೋಗಳಲ್ಲಿ ಅಡ್ವೊಕೇಟ್ಗಳ ಪ್ರತಿಯನ್ನ, ಅಂದ್ರೆ ಪ್ರೆಸ್ ಪತ್ರಿಕಾ ಪ್ರಕಟಣೆ ಏನಿದೆ ಅದನ್ನ ಮೆನ್ಷನ್ ಮಾಡಿ ಈ ರೀತಿ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದೀನಿ. ಮಾಹಿತಿ ಸ್ಪಷ್ಟವಾಯ್ತಾ?
ಕೆಲವರು ಮಾಹಿತಿ ಎಲ್ಲಿ ಬರ್ತದೆ, ನಿಮಗೆ ಮಾಹಿತಿ ಎಲ್ಲಿ ಬರ್ತದೆ, ಓಕೆ. ಇನ್ನು ಯಾವಾಗ ಮಾಹಿತಿನ ಪ್ರಕಟ ಮಾಡೋದು? ಈಗ SIT ಅಧಿಕಾರಿಗಳಿಗೆ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರ್ತಾರೆ, ಒಂದು ಕನಿಷ್ಠ ಸಮಯ ಅಂತ, ಇಷ್ಟರೊಳಗಡೆ ಮುಗಿಸ್ಕೊಬನ್ನಿ ಅಂತ. 90 ದಿನಗಳ ಒಳಗಡೆ ಅವ್ರು ತನಿಖೆಯನ್ನು ಮುಗಿಸ್ತಾರೆ. ಕುತೂಹಲ ಇರುವುದಿಲ್ವಾ ಜನರಲ್ಲಿ? ಅಲ್ಲೇನಾಗ್ತಿದೆ ಅನ್ನೋಂಥದ್ದು, ಅಲ್ಲಿ ಏನು ಸಿಗ್ತಿದೆ ಅನ್ನೋ ಕುತೂಹಲ ಇರೋದಿಲ್ವಾ? ಹಾಗಾದ್ರೆ ಮಾಹಿತಿ ಸೋರಿಕೆ ಹೇಗಾಗ್ತಿದೆ? SIT ಅವರೇ ವಿಚಾರಣೆ ಮಾಡ್ಬೇಕೀಗ. ಈಗ ನಾನು ಅಡ್ವೊಕೇಟ್ಗಳ ಪತ್ರಿಕಾ ಪ್ರಕಟಣೆಯನ್ನು ನಾನು ಬಳಸ್ಕೊಂಡು ನಿಮ್ಮ ಮುಂದೆ ಇಡ್ತಿದ್ದೆ. SIT ಅವರು ಹಾಗಾದ್ರೆ ಅಡ್ವೊಕೇಟ್ಗಳನ್ನ ಯಾಕೆ ಬಿಟ್ರು, ಮುಂದುವರಿತಾ ಯಾಕೆ ಬಿಟ್ರು? ಮೊದಲನೇ ದಿನ ಕಂಟ್ರೋಲ್ ಮಾಡ್ಬೋದಿತ್ತಲ್ವಾ? ನೀವು ಆಗ್ತಾ ಇರೋಂಥದ್ದು ಫೇಕ್, ನೀವು ಯಾವ ಕಾರಣಕ್ಕೂ ಅದನ್ನ ರಿಲೀಸ್ ಮಾಡೋಗಿಲ್ಲ, ನಿಮ್ಗೆ ಯಾರು ಮಾಹಿತಿ ಕೊಟ್ಟರು ಅಂತ ಕೇಳ್ಬೋದಿತ್ತಲ್ವಾ? 3-4 ಪತ್ರಿಕಾ ಪ್ರಕಟಣೆಗಳನ್ನ ನಮ್ಮ ವಿಡಿಯೋಗಳಲ್ಲಿ ಬಳಸಿ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಈ ರೀತಿ ಸಿಕ್ಕಿದೆ ಅಂತ ನೋಡಿ ಅಂತ. ಯಾಕೆ ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ? ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬಹುಶಃ ಸತ್ಯ ಇರಬಹುದು. ಈಗೂ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಮಾಹಿತಿಯಲ್ಲಿ ಬಂದಿದೆ. ಮಾಧ್ಯಮಗಳಲ್ಲಿ ಅಂತ್ಯಕ್ಕಂತೆ ಸುದ್ದಿ ಹೊಡೆದ್ರೆ ಯಾರಿಗೂ ಟೆನ್ಷನ್ ಇಲ್ಲ. ಅದೇ ಯೂಟ್ಯೂಬರ್ಸ್ಗಳು ನೈಜ ಸುದ್ದಿಯನ್ನು ಹೊಡೆದ್ರೆ ಅಥವಾ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ಅದನ್ನ ಆಧಾರವನ್ನು ಕೂಡ ಉಲ್ಲೇಖಿಸಿ ಮಾತನಾಡಿದ್ರೆ ನಾವು ಕೆಟ್ಟವ್ರ ರೀತಿ ಬಿಂಬಿತವಾಗ್ಬಿಡ್ತೀವಿ. ಇವ್ರಿಗೆಲ್ಲಿಂದ ಮಾಹಿತಿ ಬಂದ್ಬಿಡುತ್ತೆ ಅಂತ ಪ್ರಶ್ನೆ ಹುಡ್ಕೊಬಿಡುತ್ತೆ ಕೆಲವರಿಗೆ. ಅರ್ಥ ಆಗಿರುತ್ತೆ ಮಾಹಿತಿ ಎಲ್ಲಿಂದ ಬಂದೈತೆ ಅಂತ. ನಾನು ಯಾವ ವಿಡಿಯೋಗಳಲ್ಲೋ ಸಾಕ್ಷಿ ಇಲ್ಲದೆ ಪುರಾವೆಗಳನ್ನು ಕಂಡುಕೊಂಡು ಯಾವುದೋ ಸಿನಿಮಾ ನೋಡ್ಕೊಂಡು ಬಂದೋ, ಯಾವುದೋ ಸೀರಿಯಲ್ ನೋಡ್ಕೊಂಡು ಬಂದೋ ಅದನ್ನ ಇಮ್ಯಾಜಿನೇಷನ್ ಕಟ್ಟುಕತೆ ಕಟ್ಕೊಟ್ಟಿಲ್ಲ. ಬದಲಿಗೆ 2 ದಿನ ಗ್ರೌಂಡ್ ರಿಪೋರ್ಟ್ಗೆ ಹಾಕೋದೆ. ನಾನು ಗ್ರೌಂಡ್ ರಿಪೋರ್ಟ್ನ ಆರಂಭದ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ತುಂಬಾ ಜನಕ್ಕೆ ಅನುಮಾನ ಇದ್ರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು, ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೆ ಕಳವಳ ವ್ಯಕ್ತವಾಗಿದೆ, ಆತಂಕ ವ್ಯಕ್ತವಾಗಿದೆ. ಅಲ್ಲಿ ತನಿಖೆ ಕಾರ್ಯಾಚರಣೆಯಲ್ಲಿ ಸಿಗ್ತಾ ಇರುವಂಥದ್ದು ಸುಳ್ಳು ನಿಜವೋ ಗೊತ್ತಿಲ್ಲ. 2 ದಿನ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡೋಣ, ಏನಾಗುತ್ತೆ ಅಂತ. ಕೆಲವರು ಮಾಹಿತಿ ಬೇಕಾನೆ, ಹೋಗಿ ಕಾರ್ಯಾಚರಣೆ ನಡೀತಿರ್ತಾವೆ, ಬೆಳಗ್ಗೆ ಸಂಜೆ ತನಕ ನಿಂತ್ಕೊಳ್ಳಿ, ಸಿಕ್ಕರು ಸಿಗ್ಬೋದು ನಿಮ್ಗೂ ಮಾಹಿತಿ. ಮನೇಲಿ ಕೂತ್ಕೊಂಡ್ರೆ ಸಿಗ್ತದ ಮಾಹಿತಿ? ಓಕೆ. ಇದಾದ ನಂತರ ಈಗ ಯಾವಾಗ ಈ ಒಂದು ಇನ್ಸಿಡೆಂಟ್ ಅಂದ್ರೆ ಈ ಒಂದು ಹಲ್ಲೆಯ ಕೃತ್ಯ ನಡೀತೋ ಆ ಸಂದರ್ಭದಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಅವರಿಗೆ ಧರ್ಮದ ಏಟು ಅಂತ ಬಿಂಬಿಸಲಾಯಿತು. ಆ ಯೂಟ್ಯೂಬರ್ಸ್ಗೆ ಧರ್ಮದ ಏಟು ಅಂತ. ಇನ್ನು ಓರ್ವ ಚಾನಲ್ ಅಥವಾ ಒಂದು ಚಾನಲಲ್ಲಿ ಅವರ ಪತ್ರಕರ್ತನ ಮೇಲೆ ಹಲ್ಲೆ ಆಯಿತು ಅಂತ ದೊಡ್ಡದಾಗಿ ಬಿಂಬಿಸಲಾಯಿತು. ಆ ಒಂದು ಕ್ಷಣದಲ್ಲಿ ಜನರಿಗೆ ಏನಾಗ್ತಿದೆ ಇಲ್ಲಿ, ಇವ್ರು ಹೊಡೆದಿರೋದು ನಿಜನಾ ಅಥವಾ ಅವ್ರಿಗೆ ಹೊಡೆದಿರೋದು ನಿಜನಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಶುರುವಾಯಿತು. ಅಷ್ಟರಲ್ಲಿ ಯಾರು ವಿಡಿಯೋ ಮಾಡಿಬಿಟ್ರೆ ಏನೋ ಗೊತ್ತಿಲ್ಲ, ಯಾರು ಒಡೆಸಿಕೊಂಡಿದ್ದಾನೆ ಎನ್ನುವಂತಹ ಪತ್ರಕರ್ತ ಇದ್ನಲ್ಲ, ಒಡೆಯೋಕ್ ಬಂದಿದ್ದು ನಿಜ ಆದರೆ ಒಡೆದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಧರ್ಮದ ಏಟು ಯೂಟ್ಯೂಬರ್ಸ್ಗಳಿಗೆ. ಸತ್ಯ ಮಾತಾಡೋಕೆ ಹೋದ್ರಲ್ಲ, ಈ ಕಡೆ ಪತ್ರಕರ್ತ ಹೊಡೆಸ್ಕೋಣ ಅಂತ ಹೇಳಿದ್ರಲ್ಲ, ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಂದು ಹೊಡೆಯೋಕೆ ಟ್ರೈ ಮಾಡಿದ್ರು, ಬಟ್ ನಮ್ಗೆ ಹೊಡೆದಿಲ್ಲ ಅಂತ. ಎಲ್ಲೈತೆ ಸ್ವಾಮಿ ಸತ್ಯ? ನಿಮ್ಮನ್ನ ಜನ ಎಂಥ ಸ್ಥಾನಗಳಲ್ಲಿ ಇಟ್ಟು ನೋಡ್ತವ್ರೆ ಅಂತಂದರೆ, ಈ ರಾಜ್ಯದ ಯಾವುದೇ ವಿಚಾರ ನಡೆದ್ರು TV ಆನ್ ಮಾಡಬೇಕು, ಏನು ಬರುತ್ತೆ ಅಂತ ಸತ್ಯವನ್ನು ಹೇಳ್ತೀರಿ ಅಂತ ಕಾಯ್ಕೊಂಡು ಕೂತಿರೋಂಥ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ ನೀವು ಅಂತಂದರೆ, ನಿಮಗೆ ಕನಿಷ್ಠ ಪಕ್ಷ ಒಂದು ಇಷ್ಟಾದರೂ ಮನುಷ್ಯತ್ವ ಆಯ್ತಾ ಅಂತ ಈಗ ಪ್ರಶ್ನೆ ಹುಡ್ಕೊಳ್ತೈತೆ. ಓಕೆ, ಈಗ TV ವರ್ಸಸ್ ಯೂಟ್ಯೂಬರ್ಸ್. ಗುರು, ಈ ಮಾಧ್ಯಮ ಬರೋದಕ್ಕೂ ಮೊದಲು ಬಂದಿದೆ ಯಾವುದು? ಪತ್ರಿಕೆ. ಪ್ರೆಸೆಂಟ್ ಇದನ್ನೆಲ್ಲ ಏನಂತ ಕರಿತಿದ್ದಾರೆ ಈ ಒಂದು ಯುಗವನ್ನ? ಪತ್ರಿಕೋದ್ಯಮ. ನಿಮ್ಮನ್ನ ಯಾಕೆ ಪತ್ರಿಕೋದ್ಯಮ ಅಂತ ಕರಿಬೇಕು? ಹಾಗಾದ್ರೆ ಪತ್ರಿಕೆಯವರನ್ನಷ್ಟೇ ಪತ್ರಿಕೋದ್ಯಮ ಅಂತ ಕರಿಬೇಕಲ್ಲ. ನಿಮ್ಮನ್ನ ಪತ್ರಕರ್ತರು ಅಂತ ಯಾಕೆ ಕರಿಬೇಕು? ಹಾಗಾದ್ರೆ ಪತ್ರಕರ್ತರು ಅಂದ್ರೆ ಯಾರು? ಒಂದು ಬುಕ್ಕು, ಒಂದು ಪೆನ್ ತಗೊಂಡೋಗಿ ವಿಚಾರ ಅಥವಾ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ತಂದು ವರದಿ ಮಾಡುವಂತಹ ವರದಿಗಾರರಿಗೆ ಪತ್ರಕರ್ತರು ಅಂತಿದ್ರು. ನಿಮ್ಮನ್ನ ಯಾಕಾಗಿದ್ರೆ ಪತ್ರಕರ್ತರು ಅನ್ಬೇಕು? TV ಚಾನಲ್ ಅವ್ರನ್ನ ಹೇಳ್ರಪ್ಪ, ನಿಮ್ಮನ್ನ ಯಾಕೆ ಅನ್ಬೇಕು? ನಿಮ್ ಕ್ಯಾಮ್ರಾ ಇಟ್ಕೊಂಡು ಬಂದಿರೋ ಕ್ಯಾಮ್ರಾ ಕರ್ತರು, ರಿಪೋರ್ಟರ್ ಕರ್ತರು, ಮಾಧ್ಯಮ ಕರ್ತರು, ಈ ಹೆಸರಿಂದ ಕರ್ತ್ಕೊಳ್ಳಿ. ನೀವು ಅಪ್ಗ್ರೇಡ್ ಆಗೇ ತಾನೇ ಬಂದಿರುವಂಥದ್ದು. ನೀವು ಮಾಧ್ಯಮಗಳು ಕೆಲಸ ಮಾಡಿ ಬಂದವರು ತಾನೇ ಬಂದಿರೋದು, ಅಲ್ಲೆಲ್ಲ ಕೆಲಸ ಮಾಡೇ ತಾನೇ ಬಂದಿರೋದು. ಏಕಾಏಕಿಯಾಗಿ ಬಂದ ಸ್ಯಾಟಲೈಟ್ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನ ನಿರ್ಮಾಣ ಮಾಡ್ಕೊಂಡಿರೋ ಅಲ್ಲ ತಾನೆ, ಹಂತವಾಗಿ ತಾನೇ ಬಂದಿರೋದು. ಆ ಹಂತದ ಅಪ್ಗ್ರೇಡ್ ಪ್ರೆಸೆಂಟ್ ಆಗಿರುವಂತಹ ಯೂಟ್ಯೂಬ್. ನೀವ್ ಯಾಕೆ ಸ್ವಾಮಿ ನಿಮ್ ಮಾಧ್ಯಮಗಳಲ್ಲಿ ಬರೀ ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಸ್ಯಾಟಲೈಟ್ ಅಂತ ಅನ್ಕೊಂಡು ಉಪಗ್ರಹದಲ್ಲೇ ಬರೋ ತರ ಮಾಡ್ಕೊಂಡಿಲ್ಲ? ಬದಲಿಗೆ ಯೂಟ್ಯೂಬ್ಗಳಲ್ಲಿ ನಿಮ್ಮ ವಿಡಿಯೋಗಳು ಯಾಕೆ ಬರ್ತವೆ? ಒಬ್ಬೊಬ್ಬ ಯೂಟ್ಯೂಬರ್ ಒಂದು ದಿನಕ್ಕೆ ಸಾಧ್ಯ ಹೋದ್ರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ. ಎಡಿಟರ್ ಬೇಕು, ಕ್ಯಾಮ್ರಾ ಆನ್ ಮಾಡೋನ್ ಬೇಕು, ಅದಿಷ್ಟು ಸ್ಟೋರೇಜ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಪ್ಲೋಡ್ ಮಾಡಿ ಜನಗಳ ಮುಂದೆ ಬಂದು ನಿಲ್ಲಿಸೋಷ್ಟರಲ್ಲಿ ಸಾಕು ನಮ್ಗೆ ಒಂದೇ ವಿಡಿಯೋ ಅಂತ ಅನ್ಸಿದ್ರೆ ನೀವು ಪ್ರತಿದಿನ 10ರಿಂದ 20 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಿ. ಯೂಟ್ಯೂಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೈತಾ? ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗೈತಾ? ನಿಮಗೆ ಈ ಪ್ರಶ್ನೆಗೆ ಉತ್ತರವೇ ಇಲ್ಲ ನಿಮ್ಮ ಹತ್ರ. ಓಕೆ, ಜನ ಯಾಕೆ ಯೂಟ್ಯೂಬ್ನೇ ನೋಡ್ತಿದ್ದಾರೆ? ಹಾಗಾದ್ರೆ ನಿಮ್ಮನ್ನ ಯಾಕೆ ನೋಡ್ತಿಲ್ಲ? ಕಾರಣ ಏನು ಗೊತ್ತಾ? ಸತ್ಯ ಹೇಳುವವರ ಸಂಖ್ಯೆ ಅಲ್ಲಿ ಜಾಸ್ತಿ ಆಗಿದೆ, ಮಿಥ್ಯವನ್ನ ಸಾರುವವಂತರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಜನ ಇಲ್ಲಿ ನೋಡ್ತಿಲ್ಲ. ನಾನೇನ್ರಿ ಹೇಳುವಂಥದ್ದು, ನೆನ್ನೆ ಗುರುವಾರ TRP ಬಂತಲ್ಲ, ನಂಬರ್ 1 ನಂಬರ್ 2 ಅಂತ ಹಾರಾಡ್ತಿದ್ರಲ್ಲ, ಎಲ್ಲೆಲ್ಲಿ ಹೊಟ್ಟೋಗ್ಬಿಟ್ಟವ್ರೆ. ನಂಬರ್ 1 ಯಾರು ಬಂದವ್ರೆ? ನಂಬರ್ 2 ನಲ್ಲಿ ಯಾರವ್ರೆ? ಜನ ಮನಸ್ಸು ಮಾಡಿದ್ರೆ 6ಕ್ಕೂ ಏರಿಸ್ಬೋದು, 3ಕ್ಕೂ ಇಳಿಸ್ಬೋದು. ಅದಕ್ಕೆ ಸಾಧ್ಯವಾದಷ್ಟು ಸತ್ಯವನ್ನ ಸಾರುವಂತಹ ಪ್ರಯತ್ನವನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನವನ್ನ ಭದ್ರವಾಗಿರಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಅದನ್ನ ಬಿಟ್ಟು ನೀವು ಇಲ್ಲಿ ಬಂದು ಮಾಡ್ಕೋಬೇಕಾಗುತ್ತೆ. ಇವತ್ತು ಸಾಕಷ್ಟು ಪತ್ರಕರ್ತರು, ಸಾಕಷ್ಟು ಮಾಧ್ಯಮದವರು ಬಂದು ಇಂಡಿಪೆಂಡೆಂಟ್ ಆಗಿ ಯೂಟ್ಯೂಬ್ ಚಾನಲ್ಗಳನ್ನ ನಿರ್ಮಾಣ ಮಾಡ್ಕೊಂಡು ಬದುಕ್ತವ್ರೆ.
ಅವ್ರು ಬೇಕು ಅಂತನೋ ಬೇಡ ಅಂತಲ್ಲ ಅವ್ರ ಬಾಯಿನ ಸತ್ಯ ಬರ್ತೈತೆ. ಸತ್ಯ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಹಾಗೆ ಅವ್ರ ಕಟ್ಟುಪಾಡುಗಳಿಗೆ, ಅವರ ಒಂದಷ್ಟು ನಿಲುವುಗಳಿಗೆ, ಯಾರ್ದೋ ಅಂತೆ ಕಂತೆ ಸುದ್ದಿಗಳಿಗೆ, ಯಾರೋ ಆಜ್ಞೆ ಆದೇಶಗಳಿಗೆ ಕಾಯ್ತಿಲ್ಲ. ಬದಲಿಗೆ ಸ್ವತಂತ್ರ ನಿರ್ಧಾರ ತಗೊಳ್ಳುವಂತ ತಾಕತ್ ಅವ್ರಿಗೈತೆ. ಅವನೇ ಚಾನಲ್ ಸೃಷ್ಟಿಕರ್ತ, ಅವನೇ ರಿಪೋರ್ಟರ್, ಅವನೇ ಎಡಿಟರ್. ಕಂಪ್ಲೀಟ್ ಸಂಪೂರ್ಣ ಹಕ್ಕು ಬಾಧ್ಯತೆ ಅವನಿಗೆ ಇರುತ್ತೆ. ಅವನು ಅಪ್ಪಿತಪ್ಪಿ ಸುಳ್ಳು ಹೇಳ್ಕೊಂಡು ಮಾತಾಡ್ತಾನೆ ಅಂತಂದ್ರೆ ಜನ ಅವನನ್ನ ತಿರಸ್ಕರಿಸ್ತಾರೆ ನೇರಾನೇರವಾಗಿ. ನಾಳೆಯಿಂದ ಅವ್ನ ವಿಡಿಯೋಗಳು ನೋಡಕ್ ಬರಲ್ಲ ಯಾರು. ಅವ್ನು ಸುಳ್ಳು ಸುದ್ದಿ, ಅವ್ನು ಫೇಕ್ ಅಂತ ಅಂದ್ಬಿಟ್ಟು ಅವನನ್ನ ಎಕ್ಸಿಟ್ ಮಾಡಿ ಬಿಸಾಕ್ತಾರೆ, ಅವ್ನು ಡಿಲೀಟ್ ಮಾಡಿ ಬಿಸಾಕ್ತಾರೆ, ಅವ್ರು ಅನ್ಸಬ್ಸ್ಕ್ರೈಬ್ ಮಾಡಿ ಬಿಸಾಕ್ತಾರೆ. ಆ ಭಯದಿಂದಲಾದ್ರೂ ಸರಿ ಎಷ್ಟೋ ಯೂಟ್ಯೂಬರ್ಸ್ಗಳು ಸತ್ಯವನ್ನ ಮಾತಾಡ್ತಾರೆ. ಬಟ್ ನಿಮ್ಮನ್ನ ನೋಡ್ತಾ ಇರೋಂಥವ್ರು ಯಾರು ಗೊತ್ತಾ? ನಮ್ಮ ತಂದೆ ತಾಯಿ ವಯಸ್ಸಿನವರು. ಸೀದಾ ಕುತ್ಕೊಂಡು ಟಿವಿ ರಿಮೋಟ್ ಆನ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ ಯಾವ ಚಾನಲಲ್ಲಿ ಚೆನ್ನಾಗಿ ಬರ್ತಿರುತ್ತೆ, ಅಡ್ವರ್ಟೈಸ್ಮೆಂಟ್ ಯಾವ ಚಾನಲ್ ಇರಲ್ಲ, ಅದನ್ನ ಹಾಕೊಂಡು ಕೂತ್ಕೊಬಿಡ್ತಾರೆ. ಬಟ್ ಈ ಯುವ ಜನತೆ ಐತಲ್ಲ, ಯುವ ಜನಾಂಗ ಐತಲ್ಲ, ಯುವ ಪೀಳಿಗೆ ಐತಲ್ಲ, ನಿಮ್ ಟಿವಿ ಚಾನಲ್ಗಳು ಆನ್ ಮಾಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಯಾರು ನೋಡಕ್ ಹೋಗಲ್ಲ. ಬದಲಿಗೆ ಬಾತ್ರೂಮಲ್ಲಿ ಕೂತ್ಕೊಂಡು ನೋಡೋದು ಯೂಟ್ಯೂಬಲ್ಲೇ, ಫ್ಲೈಟಲ್ಲಿ ಹೋಗ್ತಾ ಕೂತ್ಕೊಂಡು ನೋಡೋದು ಯೂಟ್ಯೂಬಲ್ಲೇ, ಟ್ರೈನಲ್ಲಿ ಹೋಗ್ತಾ, ಬಸ್ಸಲ್ಲಿ ಹೋಗ್ತಾ, ಮಾರ್ಕೆಟ್ಗೆ ಹೋಗ್ತಾ, ಇನ್ನೆಲ್ಲ ಆಫೀಸಲ್ಲಿ ಕೂತು ಎಲ್ಲಾ ಕಡೆ ನೋಡ್ತಾ ಇರೋದು ಯೂಟ್ಯೂಬಲ್ಲೇ ಹೊರತು ನಿಮ್ಮ ಟಿವಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ಬ್ಯಾಗಲ್ಲಿ ನೇತಾಕೊಂಡು ಹೋಗಿ ನೋಡ್ತಿಲ್ಲ ಯಾರು. ಅರ್ಥ ಆಯ್ತಾ? ಯೂಟ್ಯೂಬರ್ಸ್ ಅಂತಂದ್ರೆ ಏನೋ ಬೇಕಾಬಿಟ್ಟಿ ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಯೂಟ್ಯೂಬರ್ಸ್ ಅಲ್ಲೇ ಮನುಷ್ಯತ್ವ ಐತಿ. ಇನ್ನೂ ಕಚಡಗಳು ಎಲ್ಲಾದ್ರಲ್ಲೂ ಇದಾರೆ, ಇಲ್ಲೂ ಇದಾರೆ. ಹಾಗಂತ ಎಲ್ಲರೂ ಕಚಡಗಳಲ್ಲ ಸ್ವಾಮಿ. ನಮಗೆ ಯಾವುದೋ ರಾಜಕಾರಣಿ ಚಾನಲ್ನ ಸೃಷ್ಟಿ ಮಾಡಿಕೊಟ್ಟಿರೋದಲ್ಲ. ಯಾರೋ ರಾಜಕಾರಣಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಇಲ್ಲಿ ದುಡ್ಡು ಸುರಿದಿಲ್ಲ. ನಮ್ಮ ಪಕ್ಷದ ಪರವಾಗಿ ನಾಳೆ ಮಾತಾಡಬಾರ್ದು, ವಿರುದ್ಧವಾಗಿ ಮಾತಾಡಬಾರ್ದು ಅಂತ ನಮಗೆ ಕಟ್ಟುಪಾಡುಗಳಿಲ್ಲ. ಬದಲಿಗೆ ಈ ಸಮಾಜದಲ್ಲಿ ಯಾವುದೇ ಘಟನೆ ನಡೆದ್ರು ಸತ್ಯವಾಗಿ ನಾವು ಮಾತಾಡಿದ್ರೆ ಜನ ನೋಡ್ತಾರೆ ಅನ್ನೋ ಒಂದೇ ಒಂದು ಖುಷಿಯಿಂದ, ಒಂದೇ ಒಂದು ಭರವಸೆಯಿಂದ, ಒಂದೇ ಒಂದು ವಿಶ್ವಾಸದಿಂದ ನಾವು ಮಾತಾಡ್ತೀವಿ. ಅದನ್ನ ಉಳಿಸ್ಕೊಡೋದಕ್ಕೆ ಜನ ನೋಡ್ತಾರೆ. ನಿಮ್ಗೆ ಅದಕ್ಕೆ ಕೋಪ ಬಂದ್ಬಿಡ್ತಾ? ಏನು ಇವ್ರಿಗೆ ಇಷ್ಟೊಂದು ಜನ ನೋಡ್ತಾರೆ ಅಂತ? ಸತ್ಯ ಸಾರ್ರಿ, ನಿಮ್ಮನ್ನೇ ನೋಡ್ತಾರೆ ಅಲ್ರಿ. ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಆ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಾಗ ಯಾವ ಮಾಧ್ಯಮದವ್ರು ಇದ್ರಿ ಅಲ್ರಿ? ಯಾವ ಮಾಧ್ಯಮದವ್ರು ಇದ್ರಿ ಅವತ್ತಲ್ಲಿ? ಯಾವನು ಇಲ್ಲ. ಒಂದು ಚಾನಲ್ ಬಿಟ್ರಲ್ಲಿ, ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಬಿಟ್ರೆ ಅವತ್ತು ಯಾವನು ಇಲ್ಲ. ಅವತ್ತು ನೀವುಗಳು ಬರ್ದಿದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಅಂತ ಅನ್ಕೊಂಡು ಸುದ್ದಿಯನ್ನು ಮಾಡಿದಂಥವ್ರು, ಜನರ ಮುಂದೆ ಇಟ್ಟಂತವ್ರು, ಜನರ ಕೂಗಿಗೆ ಧ್ವನಿಯಾದಂಥವ್ರು ಯೂಟ್ಯೂಬರ್ಸ್. ಅದಾದ್ಮೇಲೆ ಬಂದ್ರಿ ಬೇಳೆ ಬೇಯಿಸ್ಕೊಳಕ್ ನೀವು ಅಂತೆ ಕಂತೆ ಸುದ್ದಿ ಮಾಡಿ ಹಂಗಾಗ್ತೈತೆ ಹಿಂಗಾಗ್ತೈತೆ. ಎಷ್ಟೋ ಸ್ಥಳೀಯರನ್ನ ಇಂಟರ್ವ್ಯೂ ಮಾಡ್ತಾ ಅಲ್ಲಿ ಕಿಚ್ಚೆಪ್ಸಿದಿರಿ. ಇಷ್ಟೆಲ್ಲ ಆಗ್ತಿದ್ರು ನೀವು ಧರ್ಮಸ್ಥಳ ಗ್ರಾಮಸ್ಥರು ಸುಮ್ಮನೆ ಇದಿರಲ್ಲ ಯಾಕೆ ಅಂತ ಓರ್ವ ಪತ್ರಕರ್ತ ಹೋಗಿ ಕೇಳ್ತಾನೆ. ಇದಕ್ಕೆಲ್ಲ ಕಾರಣ ಯಾರು? ಸಮಾಜದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡ್ತಿರೋದು ಯಾರು? 9 ಗಂಟೆ ನ್ಯಾಯಾಧೀಶರುಗಳಂತೂ ಬರ್ತಾರೆ, ಜಡ್ಜ್ಗಳು. ಅಯ್ಯಯ್ಯಪ್ಪ, ಟಿವಿ ಮಾಧ್ಯಮದ ಜಡ್ಜ್ಗಳು. ಇವ್ರು ಹೆಂಗೆ ಅಂತಂದ್ರೆ ಇವ್ರು ಹೇಳಿದ್ದೆ ಮುಗ್ದೋಯ್ತು, ಇವ್ರು ಪೆನ್ ಇಟ್ಕೊಂಡು ಬರೆದ್ರೆ ಮುಗ್ದೋಯ್ತು. ಇವ್ರ ಅಂತೆ ಕಂತೆಗಳೇ ನಿಜ. ಯಾಕೆ ಹೇಳಿ? ಕಟ್ಟುಪಾಡುಗಳು ಇರ್ತಾವಲ್ಲ. ಬಟ್ ನಮ್ಗೆ ಆ ರೀತಿ ಕಟ್ಟುಪಾಡುಗಳಿಲ್ಲ. ಸ್ವತಂತ್ರವಾಗಿ ಮಾತಾಡ್ತೀವಿ, ಏನೇ ಬಂದ್ರು ಫೇಸ್ ಮಾಡ್ತೀವಿ ಅನ್ನುವಂಥ ಧೈರ್ಯ ಇದೆ, ನಂಬಿಕೆ ಇದೆ. ನನ್ನ ಜೊತೆಗೆ ಅವ್ರಿವ್ರು ಬೇಡ, ನನ್ನ ಜೊತೆಗೆ ನನ್ನ ಜನ ಇದ್ದಾರೆ ಅನ್ನೋಂಥ ನಂಬಿಕೆ ಇದೆ. ಆ ಕಾರಣದಿಂದ ಸತ್ಯವನ್ನೇ ಸಾರುತ್ತೇವೆ, ಸತ್ಯವನ್ನೇ ಮಾತಾಡುತ್ತೇವೆ. ಈ ರೀತಿಯ ಘಟನೆ ಎಲ್ಲ ನಾಳೆ ದಿನ ನನ್ನ ಫ್ಯಾಮಿಲಿಯ ವಿಚಾರದಲ್ಲೂ ಈ ರೀತಿಯ ಘಟನೆ ಬೆಳಕಿಗೆ ಬಂದ್ರೆ ನಾನು ಸತ್ಯವನ್ನೇ ಮಾತಾಡ್ತೀನಿ. ಅದನ್ನ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳ್ತೀನಿ. ನಿಮ್ಗಳಿಗೆ ಧೈರ್ಯ ಇಲ್ಲ, ಬಿಟ್ಟು ಬನ್ನಿ. ನೀವು ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಯಾಕೆ? ಮಾಧ್ಯಮಗಳಲ್ಲಿ ಆಗಲ್ವಲ್ಲ. ಒಂದಷ್ಟು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತವ್ರು ನಿರ್ಮಾಣ ಮಾಡಿರೋದ್ರಿಂದ, ಹಣವನ್ನ ಹೂಡಿರುವುದರಿಂದ ಎಷ್ಟೋ ಮಾಧ್ಯಮಗಳಿಗೆ ಸತ್ಯವನ್ನ ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಆಗ್ತಿಲ್ಲ. ಕಾರಣ ನಿಮ್ಮ ಪಕ್ಷಗಳು ಅಡ್ಡ ಬರ್ತವೆ, ಕಾರಣ ಅಲ್ಲಿನ ವಿಚಾರಗಳು ನಿಮ್ಗೆ ಅಡ್ಡ ಬರ್ತವೆ. ಎಷ್ಟೋ ಜನ ನಾನು ಮಾಧ್ಯಮಗಳ ಕೆಲಸ ಮಾಡಿರೋದ್ರಿಂದ ಎಲ್ಲ ಮಾಧ್ಯಮಗಳಲ್ಲೂ ನನ್ನ ಸ್ನೇಹಿತರಿದ್ದಾರೆ. ಎಲ್ಲ ರಿಪೋರ್ಟರ್ಸ್ಗಳು ಆಲ್ಮೋಸ್ಟ್ 80% ನನಗೆ ಪರಿಚಯಸ್ಥರಿದ್ದಾರೆ. ಅವ್ರುಗಳು ಹೇಳೋದು ಕೇಳಿಸ್ಕೊಂಡ್ರೆ ಬೇಜಾರಾಗುತ್ತೆ. ಏನು ಮಾಡೋದು, ಸಂಬಳ, ಕೆಲಸ ಮಾಡ್ತಿದ್ದೀವಿ, ನೆಕ್ಸ್ಟ್ ಏನು, ನೀವೇನೋ ಯೂಟ್ಯೂಬ್ ಅದು ಇದು ಅಂತ ಮಾಡ್ಕೊಂಡ್ಬಿಟ್ರಿ, ನಿಮಗೆ ಗೊತ್ತು, ನಮಗೆ ಬರಲ್ಲ, ನಮಗೆ ಗೊತ್ತಿರ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ರೀತಿ ಅನ್ಯಾಯಗಳು ಅಕ್ರಮಗಳು ಆಗ್ತಾ ಇದೆ ನಮ್ಮ ಕಣ್ಮುಂದೆ ಅಂತ ಗೊತ್ತಿದ್ರು ನಾವು ತಣ್ಣಗಿದ್ದೀವಿ. ಕಾರಣ ನಮ್ಮದು ಒಂದು ಬದುಕಲ್ವ ಅಂತ. ಅವ್ರನ್ನೆಲ್ಲ ನಾವು ದೂರಕ್ಕಾಗುತ್ತಾ? ಅದನ್ನು ಸರಿಪಡಿಸ್ಕೋಬೇಕಾದ್ರೆ ಯಾರು? ಈ 9 ಗಂಟೆ ಜಡ್ಜ್ಗಳು, ಸಂಪಾದಕರು, ನೀವುಗಳು ಸರಿಪಡಿಸ್ಕೊಂಡ್ರೆ ಎಲ್ಲ ಹೋಗುತ್ತೆ. ನಿಮ್ಗೆ ಅಡ್ವರ್ಟೈಸ್ಮೆಂಟಿಂದ ಜೀವನ ನಡೆಯಲ್ಲ, ನನಗೂ ಗೊತ್ತು. ಬರೀ ಬರೋವಂಥ ಅಡ್ವರ್ಟೈಸ್ಮೆಂಟ್, ನಮಗೆ ಬರ್ತಕ್ಕಂಥ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತಲ್ಲ ಸ್ಟಾರ್ಟಿಂಗ್ ಆ್ಯಡ್ಸ್ಗಳು, ಅದರಿಂದ ನಮಗೆ ಜೀವನ ಆಗುತ್ತೆ, ಸಾಕು ನಮ್ಗೆ ಅಷ್ಟೇ. ಹೊರಗಡೆಯಿಂದ ಯಾವುದೇ ರೀತಿಯ ಬಂಡವಾಳಶಾಹಿ ನಿರ್ಮಾಪಕರು ನಮಗೆ ಬೇಡ. ಬದಲಿಗೆ ನಿಮ್ಗಳಿಗೆ ಕೇವಲ ಅಡ್ವರ್ಟೈಸ್ಮೆಂಟ್ಸಿಂದ ಬರುವಂಥ ಸಂಬಳ ಸಾಕಾಗಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ ಸಹಜವಾಗಿ ಒಂದಷ್ಟು ಜನರ ಜೊತೆಗೆ ಕೈ ಜೋಡಿಸಲೇಬೇಕಾಗುತ್ತೆ. ಎಲ್ಲರೂ ಅಂತಲ್ಲ, ನಾನು ಕೆಲವರು ಹೇಳ್ತಿರೋದನ್ನು, ಪಾಪ ಎಲ್ಲರೂ ಅಲ್ಲ, ಕೆಲವರು ಪಾಪ ಈಗಲೂ ಸತ್ಯಾಸತ್ಯತೆಯನ್ನು ಇಟ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾತಾಡುವಂಥ ಮಾಧ್ಯಮದವ್ರು ಇದ್ದಾರೆ. ಪಾಪ ಅವ್ರು ಎಲ್ಲಿ ತನಕ ಮಾಡ್ತಾರೆ, ಅವ್ರಿಗೂ ಪರಿಸ್ಥಿತಿ ಹಂಗಾಗಿರುತ್ತೆ. ಈ ವ್ಯವಸ್ಥೆ ಸರಿ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಎಲ್ಲಿಂದ ಎಲ್ಲಿವರೆಗೆ ಹೇಳ್ಕೊಂಡು ಬಂದರು, ಎ ಇಂದ ಝೆಡ್ ವರೆಗೆ ಬಂದರೂ ಸೆಂಟ್ರಲ್ ಬಂದು ನಿಂತ್ಕೊಳ್ಳೋದೇ ವ್ಯವಸ್ಥೆ ಬಗ್ಗೆ. ವ್ಯವಸ್ಥೆನೇ ಸರಿ ಇಲ್ಲ ಅಂತಂದಾಗ ನಾವು ಏನು ಮಾಡೋದು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ನಿಮ್ಗೆ ಆ ರೀತಿ ಭಯ ಇದ್ರೆ, ಆ ರೀತಿ ಕಳವಳ ಇದ್ರೆ, ಆ ರೀತಿ ಧೈರ್ಯವನ್ನು ಮಾತಾಡೋಕ್ಕಾಗ್ತಿಲ್ಲ ಅಂತಂದರೆ ಬನ್ನಿ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಎಷ್ಟು ಮಾಧ್ಯಮದವರು, ಎಷ್ಟು ಪತ್ರಕರ್ತರು ಬಂದು ಓಪನ್ ಮಾಡ್ಕೊಂಡಿಲ್ಲ, ಸತ್ಯವನ್ನು ಮಾತಾಡ್ತಿಲ್ಲ. ಅಲ್ಟಿಮೇಟ್ಲಿ ಈ ಒಂದು ಯುಗಕ್ಕೆ, ಈ ಒಂದು ಜಗಕ್ಕೆ ಬೇಕಾಗಿರೋದು ಸತ್ಯವೇ ಹೊರತು ನಿಮ್ಮ ಸುಳ್ಳುಗಳಲ್ಲ. ಒಟ್ಟಾರೆಯಾಗಿ ಇಷ್ಟು ಮಾತಾಡಬೇಕಿತ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಆಮೇಲೆ ನನ್ನನ್ನು ಆ ಗ್ಯಾಂಗು ಈ ಗ್ಯಾಂಗು, ನಿಮಗೇನಾದರೂ ಒಂದೇ ಒಂದು ಸಣ್ಣ ಇರುವೆ ಅಥವಾ ಸಾಸಿವೆ ಕಾಳಿನಷ್ಟು ಸಾಕ್ಷಿ ದೊರೆತರೆ, ಸಿಕ್ಕರೆ
ಇವನು ಅಂತೆ ಕಂತೆ, ಇವನು ಆ ಪಕ್ಷದವನು ಈ ಪಕ್ಷದವನು, ಇವನು ಆ ಪಾರ್ಟಿ ಇವನು ಈ ಪಾರ್ಟಿನು ಪ್ರೂವ್ ಮಾಡಿ ಬಿಸಾಕ್ರಿ. ಮಂಡಿ ಕಾಲಲ್ಲೂರಿ ನಿಮ್ಗೆ ಅಡ್ಬಿದ್ದು ಕಾಲು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ನಾನು ತಪ್ಪು ಮಾಡಿದ್ದೀನಿ, ತಪ್ಪಿ ಮುಂದೊಂದು ದಿನ ಏನಾದರೂ ನನ್ನನ್ನು ನಾನು ಮಾರಿಕೊಳ್ಳುವಂತಹ ಪರಿಸ್ಥಿತಿ ಬಂದರೆ, ನನಗೆ ಆಲ್ರೆಡಿ 5-6 ವರ್ಷಗಳ ಹಿಂದೆ ಈ ಝೊಮ್ಯಾಟೊ ಸ್ವಿಗ್ಗಿ ಫುಡ್ ಡೆಲಿವರಿ ಕೆಲಸ ಮಾಡಿ ಬದುಕಿದ್ದೀನಿ. ಆ ಕೆಲಸ ಮಾಡ್ತೀನಿ ಹೊರತು ಇಲ್ಲಿ ಬಂದು ಕೂತ್ಕೊಂಡು ಉಪದೇಶ ಮಾಡಲ್ಲ. ಕೆಲವರು ಉಪದೇಶ ಮಾಡ್ತಿರಲ್ಲ, ಉಪದೇಶ ಮಾಡುವಂತಹ ಯಾವ ಯೋಗ್ಯತೆಯೂ ಕೆಲವರಿಗಿಲ್ಲ. ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆ ಭಗವಂತ ಮಂಜುನಾಥನನ್ನು ಆರಾಧಿಸ್ತಾ, ಆ ಭಗವಂತನಿಗೆ ಇಲ್ಲಿಂದನೇ ಕೈ ಮುಗಿದು ಬೇಡ್ಕೊಳ್ತಾ, ಆದಷ್ಟು ಬೇಗ ಇದನ್ನು ಮುಗಿಸ್ಬಿಡಪ್ಪ, ಸತ್ಯ ಏನಿದೆ ಅದನ್ನು ಆಚೆಗೆ ತಂದುಬಿಡಪ್ಪ ಅಂತ ಭಗವಂತನೆಲ್ಲ ಕೇಳ್ಕೊಳ್ತಾ ಅವತ್ತು ಗ್ರೌಂಡ್ ರಿಪೋರ್ಟ್ ಹೋದೆ ಗೊತ್ತಾ. ಗ್ರೌಂಡ್ ರಿಪೋರ್ಟ್ ಹೋದೊಂದು ಸೀದಾ ನನ್ನ ಮೈಕ್ ಇಟ್ಕೊಂಡು ಓಡಾಡಲಿಲ್ಲ. ಬದಲಿಗೆ ಅದೇ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಆಚೆ ಚಪ್ಪಲಿ ಬಿಟ್ಟೋಗಿ ಆ ನದಿಯಲ್ಲಿ ಮನೇನ ಸ್ನಾನ ಮಾಡ್ಕೊಂಡು ಬಂದಿದ್ದರಿಂದ ಆ ನದಿ ನೀರು ತೊಗೊಂಡು ತಲೆ ಪ್ರಕ್ಷಣೆ ಮಾಡಿಕೊಂಡು ಸೀದಾ ಹೋಗಿದ್ದೆ ಭಗವಂತನ ದರ್ಶನ ಮಾಡೋಕ್ಕೆ. ರೀ, ಇವತ್ತು ನಾನು ಯಾವುದೋ ಪ್ರಪಗಂಡಕ್ಕೆ ಒಳಗಾದವನಲ್ಲ, ಯಾವುದೋ ಎ ಟೀಮು ಬಿ ಟೀಮ್ಗೆ ಒಳಗಾದವನಲ್ಲ. ನನಗೆ ಭಗವಂತನ ಮೇಲೆ ನಂಬಿಕೆ ಐತೆ. ಯಾರೋ ತಪ್ಪು ಮಾಡಿರಬಹುದು, ಮಾಡಿಲ್ಲದೆ ಇರಬಹುದು, ನನಗೆ ಗೊತ್ತಿಲ್ಲ. ನನಗೆ ಭಗವಂತನ ಮೇಲೆ ನಾನು ಸಾಯೋ ಕೊನೆ ಉಸಿರಿರೋವರೆಗೂ ನನಗೆ ಭಗವಂತನ ಮೇಲೆ ನಂಬಿಕೆ ಐತೆ. ನನ್ನ ಧರ್ಮದ ಆರಾಧ್ಯ ದೈವ ನನಗೆ ನಂಬಿಕೆ ಐತೆ. ನಾನು ಹೋದಂಥ ಟೈಮ್ ಬಂದು 3 ಗಂಟೆ 15 ನಿಮಿಷ ಆಗಿತ್ತು. ಅಲ್ಲಿ ಸೆಕ್ಯೂರಿಟಿ ಥರ ಪೊಲೀಸ್ ಡ್ರೆಸ್ ಹಾಕೊಂಡು, ಕಾಕಿ ಡ್ರೆಸ್ ಹಾಕೊಂಡು ಕೂತಿರ್ತಾರೆ, ಅವರು ಮೇಲ್ಗಡೆ ಕೂತಿದ್ರು. ಅವ್ರು ನನ್ನ ನೋಡಿದ್ರು, ಏನೋ ನಕ್ಕಿದ್ರು. 2:15 ಕ್ಲೋಸು ಅಂತಂದ್ರು. ಓಕೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಭಗವಂತನಿಗೆ ನಮಸ್ಕಾರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಹೋಗ್ರಿ, ನಾನು ಕೊಡೋ ಡೇಟು, ನಾನು ವೀಡಿಯೋ ಮಾಡಿರೋ ಡೇಟ್ ಎಲ್ಲ ತಗೊಂಡೋಗಿ ಟೈಮಿಂಗ್ ಚೆಕ್ ಮಾಡ್ಕೊಳ್ಳಿ. ನಾನು ಯಾವ್ದಾದ್ರು ಪ್ರಪಗಂಡಕ್ಕೆ ಒಳಗಾಗಿದ್ದೀನಿ ಅಂತ ಅನ್ಸಿದ್ರೆ ಸಾಕು. ಇದಿಷ್ಟು ಕ್ಲಾರಿಟಿ. ಪಾಪ ಆ ಭಾಗದ ಜನರಿಗೆ ಈ ಮಾಮೂಲಿ ಶೇರ್ ಮಾಡಿಬಿಟ್ಟಿರ್ತಾರೆ ಕೆಲವರು. ನೋಡ್ರಿ ಇವನೊಬ್ಬ ಮಾತಾಡ್ತಾನೆ, ಇವನು ಹಂಗೆ ಹಿಂಗೆ ಅಂತ ಅನ್ಕೊಂಡು. ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಎಲ್ಲ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ. ನಾನು ಯಾವುದೇ ಷಡ್ಯಂತ್ರಗಳಿಗೆ ಒಳಗಾಗುವ ಮಗನೇ ಅಲ್ಲ. ಸತ್ಯ ಇದ್ರೆ ಮಾತಾಡ್ತೀನಿ, ಇಲ್ಲ ಅಂತಂದ್ರೆ ತಪ್ಪಗಿರ್ತೀನಿ. ಈಗ ಬಂದಿರತಕ್ಕಂಥ ಪ್ರಕರಣದಲ್ಲಿ ತನಿಖೆ ನಡೀಲಿ ಅಂತ ಆಗ್ರಹಿಸ್ತಾ ಇದ್ದೀನಿ. ತಪ್ಪಿ ಅವ್ನು ಬಂದು ಸುಳ್ಳು ಹೇಳೋನೇ ಷಡ್ಯಂತ್ರ ಆಗುತ್ತೆ ಅಂತಂದ್ರೆ ಅವ್ನಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹಿಸ್ತೀನಿ. ಅದರಲ್ಲೇನಿದೆ, ಮುಗಿತಲ್ವಾ? ಕ್ಲಾರಿಟಿ ಸಾಕಿಷ್ಟು. ಇದ್ರ ಮೇಲೆ ಕ್ಲಾರಿಟಿ ಕೊಡ್ತಾ ಹೋಗಲ್ಲ. ನಾಳೆಯಿಂದ ಅಲ್ಲಿ ಏನೇ ನಡೀತೆ ಅನ್ನೋ ಅಪ್ಡೇಟನ್ನು ಸದಾ ಹೇಗೆ ಕೊಡ್ತಿದ್ದೆ ಅದೇ ರೀತಿ ಕೊಡ್ತಾ ಹೋಗ್ತೀನಿ. ಅದು ಏನೇನಾಗುತ್ತೋ, ಅದು ಯಾರ್ಯಾರು ಬಂದು ತಡೆಯುವಂತಹ ಪ್ರಯತ್ನ ಪಡ್ತಾರೆ, ಯಾರ್ಯಾರು ಬಂದು ಕುಗ್ಗಿಸುವಂಥ ಪ್ರಯತ್ನ ಪಡ್ತಾರೆ, ನೋಡೇ ಬಿಡೋಣ. ಜನ ಇದ್ದಾರೆ ನಮ್ಮ ಜೊತೆಗೆ, ಅಷ್ಟೇ ಸಾಕು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಷ್ಟೊತ್ತು ನೋಡಿದ್ದಕ್ಕೆ. ಥ್ಯಾಂಕ್ ಯು.